Hi everyone, welcome back to my YouTube classes. Today we are going to study a very important topics under English grammar, parts of speech, active and passive voice, question tags and degrees of comparison. ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ತಾವೆಲ್ಲರೂ ಒಂದು HSTR, GPSTR, PSTR, CET, TETಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದರೆ ಎಲ್ಲ ಪೇಪರಲ್ಲೂ ಇಂಗ್ಲೀಷ್ ಗ್ರಾಮರ್ ಮೇಲೆ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಆಗಿರ್ಬೋದು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಆಗಿರ್ಬೋದು, ಕ್ವೆಶನ್ ಟ್ಯಾಗ್ಸ್ ಆಗಿರ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಡೆಫಿನೆಟಾಗಿ ಕ್ವೆಶನ್ಸು ಬಂದೇ ಬರುತ್ತೆ. ಸೊ ಅವುಗಳನ್ನು ಇನ್ ಡೀಟೇಲ್ ಆಗಿ ದಿಸ್ ಈಸ್ ದ ಅಲ್ಟಿಮೇಟ್ ವೇ ಆಫ್ ಲರ್ನಿಂಗ್ ಆ್ಯಂಡ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮಿನೇಷನ್. ಆ ರೀತಿ ನಾನು ನಿಮಗೆ ಎಲ್ಲ ಟೈಪ್ಸ್ ಆಫ್ ಎಕ್ಸಾಂಪಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ದ ಫಸ್ಟ್ ಟಾಪಿಕ್ ಐ ಹ್ಯಾವ್ ಟೇಕನ್ ಹಿಯರ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳ್ತಾರೆ. ಇಲ್ಲಿ ದ ಟೀಚರ್ ಹ್ಯಾಂಡಲ್ ದ ಅನ್ರೂಲಿ ಕ್ಲಾಸ್ ರೂಮ್ ಬ್ಯೂಟಿಫುಲಿ ಅಂತ ಕೇಳಿದ್ದಾರೆ. ಹಿಯರ್ ದ ಅನ್ರೂಲಿ ವರ್ಡ್ ಈಸ್ ಅಂಡರ್ಲೈನ್ಡ್. ದೇ ಆರ್ ಆಸ್ಕಿಂಗ್ ಟು ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್, ವೆದರ್ ಇಟ್ ಈಸ್ ನೌನ್, ಅಡ್ಜೆಕ್ಟಿವ್, ಅಡ್ವರ್ಬ್ ಆರ್ ವರ್ಬ್ ಅಂತ ಕೇಳಿದ್ದಾರೆ. ಹಿಯರ್ ದ ವರ್ಬ್ ಅನ್ರೂಲಿ ಈಸ್ ಡೆಫಿನೆಟ್ಲಿ ಆ್ಯನ್ ಅಡ್ಜೆಕ್ಟಿವ್. ಯಾಕೆ ಅಂತಂದರೆ ಅನ್ರೂಲಿ ಡಿಸ್ಕ್ರೈಬ್ಸ್ ದ ನೌನ್ ಕ್ಲಾಸ್ ರೂಮ್. ಇಲ್ಲಿ ಕ್ಲಾಸ್ ರೂಮ್ ಅನ್ನುವಂಥ ಪದವನ್ನು ಅದು ಡಿಸ್ಕ್ರೈಬ್ ಮಾಡುತ್ತೆ. ವಾಟ್ ಟೈಪ್ ಆಫ್ ಕ್ಲಾಸ್ ರೂಮ್? ಅನ್ರೂಲಿ ಕ್ಲಾಸ್ ರೂಮ್ ಅಂತ. ಸೊ ವರ್ಡ್ಸ್ ಕ್ವಾಲಿಫೈ ಆರ್ ಮಾಡಿಫೈ ನೌನ್ಸ್ ಆರ್ ಕಾಲ್ಡ್ ಆಸ್ ಅಡ್ಜೆಕ್ಟಿವ್ಸ್, ಆ್ಯಸ್ ವಿ ಆಲ್ ನೋ ದ್ಯಾಟ್. ಇಲ್ಲಿ ಅನ್ರೂಲಿ ಎಂಬ ಪದ ಏನು ಮಾಡುತ್ತೆ? ಕ್ಲಾಸೂರ್ ಎಂಬ ಒಂದು ನಾಮಪದವನ್ನು ವಿವರಿಸುತ್ತೆ, ಕ್ವಾಲಿಫೈ ಮಾಡುತ್ತೆ. ಸೊ ನಾಮಪದದ ಗುಣಲಕ್ಷಣವನ್ನು ತಿಳಿಸುವ ಗುಣವಿಶೇಷಣಗಳಾಗಿವೆ ಅಂತ ಹೇಳ್ಬೋದು. ದೇರ್ ಫೋರ್ ಇಟ್ಸ್ ಆ್ಯನ್ ಅಡ್ಜೆಕ್ಟಿವ್ ಅಂತ. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ವಾವ್, ದಟ್ ವಾಸ್ ಎ ಬ್ರಿಲಿಯಂಟ್ ಪೆಡಗಾಜಿಕಲ್ ಎಕ್ಸ್ಪ್ಲನೇಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಬ್ರಿಲಿಯಂಟ್ ಪೆಡಗಾಜಿಕಲ್ ಎಕ್ಸ್ಪ್ಲನೇಷನ್ ಅಂತ ಇಲ್ಲಿ ಬ್ರಿಲಿಯಂಟ್ ಅನ್ನೋ ವರ್ಡನ್ನು ಅಂಡರ್ಲೈನ್ ಮಾಡಿದ್ದಾರೆ. ವೆದರ್ ಇಟ್ ಈಸ್ ಕಂಜಂಕ್ಷನ್, ಇಂಟರ್ಜೆಕ್ಷನ್, ಅಡ್ಜೆಕ್ಟಿವ್, ಅಡ್ವರ್ಬ್ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆ್ಯನ್ ಅಡ್ಜೆಕ್ಟಿವ್. ಯಾಕೆ ಅಂತಂದರೆ ದ ವರ್ಡ್ ಬ್ರಿಲಿಯಂಟ್ ಮಾಡಿಫೈಸ್ ದ ನೌನ್ ಎಕ್ಸ್ಪ್ಲನೇಷನ್. ಓಕೆ, ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಅನ್ನುವಂಥ ಒಂದು ನೌನನ್ನು ಬ್ರಿಲಿಯಂಟು ಕ್ವಾಲಿಫೈ ಮಾಡುತ್ತೆ. ಹಾಗಾಗಿ ಬ್ರಿಲಿಯಂಟ್ ಎಂಬುದು ಇಲ್ಲಿ ಒಂದು ಅಡ್ಜೆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ. ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಸಿ ವಾಕ್ಡ್ ಫಾಸ್ಟ್ ಟು ರೀಚ್ ದ ಎಕ್ಸಾಮಿನೇಷನ್ ಸೆಂಟರ್ ಆನ್ ಟೈಮ್ ಅಂತ ಇದೆ. ಸಿ ವಾಕ್ಡ್ ಫಾಸ್ಟ್. ಹೌ ಡಿಡ್ ಸಿ ವಾಕ್? ವೆನ್ ಯು ಆಸ್ಕ್ ದಿಸ್ ಕ್ವೆಶನ್, ದ ಆನ್ಸರ್ ಈಸ್ ಆ್ಯನ್ ಅಡ್ವರ್ಬ್. ಯಾಕೆ ಅಂತಂದರೆ ಹಿಯರ್ ದ ಫಾಸ್ಟ್ ಡಿಸ್ಕ್ರೈಬ್ಸ್ ಹೌ ಸಿ ವಾಕ್ಡ್, ವರ್ಬ್. ಇಲ್ಲಿ ಕ್ರಿಯೆಯನ್ನು ಕ್ವಾಲಿಫೈ ಮಾಡ್ತಾ ಇದೆ ವರ್ಡು, ಹಾಗಾಗಿ ಇಟ್ಸ್ ಆ್ಯನ್ ಅಡ್ವರ್ಬ್. ಸೊ ಅವಳು ಹೇಗೆ ನಡೆದಳು ಅಂತ ನೀವು ಒಂದು ಪ್ರಶ್ನೆಯನ್ನು ಮಾಡಿದಾಗ ಉತ್ತರ ಬರೋದೇ ಸಿ ವಾಕ್ಡ್ ಫಾಸ್ಟ್ ಅಂತ. ಸೊ ಇಟ್ಸ್ ಅಡ್ವರ್ಬ್ ಆಫ್ ಟೈಮ್ ಅಂತ ನಾವೇನು ಕರಿತೀವಿ, ಮ್ಯಾನರ್, ಹೌ ಸಿ ವರ್ಕ್ ಫಾಸ್ಟ್ ಅಂತ. ಸೊ ಇದು ಅಡ್ವರ್ಬ್. And let's move on to the next one is, we must protect ourselves from misinformation ಅಂತ ಕೊಟ್ಟಿದ್ದಾರೆ. ವೆದರ್ ಇಟ್ ಈಸ್ ಇಂಟೆನ್ಸಿವ್ ಪ್ರನೌನ್, ರಿಫ್ಲೆಕ್ಸಿವ್ ಪ್ರನೌನ್, ರಿಲೇಟಿವ್ ಪ್ರನೌನ್ ಆ್ಯಂಡ್ ಪೊಸೆಸಿವ್ ಪ್ರನೌನ್ ಅಂತ ಕೇಳಿದ್ದಾರೆ. ಹಿಯರ್ ವಿ ಮಸ್ಟ್ ಪ್ರೊಟೆಕ್ಟ್ ಅವರ್ ಸೆಲ್ಸ್. ಓಕೆ, ಇಟ್ಸ್ ನಥಿಂಗ್ ಬಟ್ ಆಪ್ಷನ್ ಬಿ, ರಿಫ್ಲೆಕ್ಸಿವ್ ಪ್ರನೌನ್. ಯಾಕೆ ಅಂತಂದರೆ ವೆನ್ ದ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆರ್ ದ ಸೇಮ್ ಎಂಟಿಟಿ, ದ ರಿಫ್ಲೆಕ್ಸಿವ್ ಪ್ರನೌನ್ ಈಸ್ ಯೂಸ್ಡ್. ಅಂದರೆ ವಾಕ್ಯದ ಕರ್ತೃ ಮತ್ತು ಕರ್ಮ ಎರಡೂ ಒಂದೇ ಆಗಿದ್ದಾಗ ಆತ್ಮಾರ್ಥಕ ಸರ್ವನಾಮವನ್ನು ನಾವು ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ಅವರ್ ಸೆಲ್ಸ್ ಇಲ್ಲಿ ಆ ಒಂದು ರೂಪದಲ್ಲಿರೋದ್ರಿಂದ ದಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ದ ಬುಕ್ ದ್ಯಾಟ್ ಯು ಗೇವ್ ಮೀ ಈಸ್ ವೆರಿ ಯೂಸ್ಫುಲ್ ಫಾರ್ HSTR ಅಂತ ಇದೆ. ವೆದರ್ ಇಟ್ ಈಸ್ ದ್ಯಾಟ್ ಅನ್ನುವಂಥ ಒಂದು ವರ್ಡನ್ನು ಇಲ್ಲಿ ಅಂಡರ್ಲೈನ್ ಮಾಡಿರೋದ್ರಿಂದ ವೆದರ್ ಇಟ್ ಈಸ್ ಅ ಕಂಜಕ್ಷನ್ ಆರ್ ರಿಲೇಟಿವ್ ಪ್ರನೌನ್, ಡೆಮಾನ್ಸ್ಟ್ರೇಟಿವ್ ಪ್ರನೌನ್, ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಹಿಯರ್ ದ ಬುಕ್ ದ್ಯಾಟ್ ಯು ಗೇವ್ ಮಿ ಅನ್ನುವಂಥದ್ದು ಇಟ್ ರಿಲೇಟ್ಸ್. ಓಕೆ, ದೇರ್ ಫೋರ್ ಇಟ್ಸ್ ಎ ರಿಲೇಟಿವ್ ಪ್ರನೌನ್. ಇಲ್ಲಿ ದ್ಯಾಟ್ ಕನೆಕ್ಟ್ಸ್ ದ ಕ್ಲಾಸಸ್ ಆ್ಯಂಡ್ ರಿಲೇಟ್ಸ್ ಬ್ಯಾಕ್ ಟು ದ ನೌನ್ ದ ಬುಕ್. ದ ಬುಕ್ ಯಾವ ಬುಕ್ಕು? ದ ಬುಕ್ ದ್ಯಾಟ್ ಯು ಗೇವ್ ಅಂತ. ಇಲ್ಲಿ ದ್ಯಾಟ್ ಪದ ಎರಡು ವಾಕ್ಯದ ಭಾಗಗಳನ್ನು ಜೋಡಿಸುತ್ತಾ ದ ಬುಕ್ ಎಂಬ ನಾಮಪದಕ್ಕೆ ಸಂಬಂಧವನ್ನು ಕಲ್ಪಿಸುವುದರಿಂದ ಇದು ಒಂದು ಸಂಬಂಧ ಸೂಚಕ ಸರ್ವನಾಮ ಅಂತ ನಾವು ಕರಿತೀವಿ. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ಚೈಲ್ಡ್ ಫೆಲ್ ಇನ್ ಟು ದ ಡ್ರೈ ವೆಲ್ ಅಂತ ಇದೆ. ದ ಚೈಲ್ಡ್ ಫೆಲ್ ಇನ್ ಟು ದ ಡ್ರೈ ವೆಲ್. ಇನ್ ಟು, ವೆದರ್ ಇಟ್ ಇಸ್ ಅ ಕಂಜಂಕ್ಷನ್, ಪ್ರಿಪೋಸಿಷನ್, ಅಡ್ವರ್ಬ್,
ಇಂಟರ್ಜೆಕ್ಷನ್ ಅಂತ ಕೇಳಿದ್ದಾರೆ. ಆಸ್ ವಿ ಆಲ್ ನೋ ದ್ಯಾಟ್ ಇಟ್ಸ್ ನಥಿಂಗ್ ಬಟ್ ಅ ಪ್ರಿಪೋಸಿಷನ್. ಇಂಟು ಶೋಸ್ ದ ಡೈರೆಕ್ಷನ್ ಆಫ್ ಮೂಮೆಂಟ್ ರಿಲೇಟಿವ್ ಟು ಎ ನೌನ್ ಅಂತ. ಅಂದರೆ ಇಲ್ಲಿ ಇಂಟು ಅನ್ನೋದರ ಅರ್ಥ ಏನಂದರೆ ಒಳಗೆ ಅಂತ ಅರ್ಥ, ಎಂಬುದು ಒಂದು ಚಲನೆಯ ದಿಕ್ಕನ್ನು ಮತ್ತು ನಾಮಪದಗಳ ನಡುವಿನ ಸಂಬಂಧವನ್ನು ಸೂಚಿಸುವಂಥ ಒಂದು ಉಪಸರ್ಗಾವ್ಯಯ ಅಂತ ಕರಿತೀವಿ. ಇಟ್ಸ್ ನಥಿಂಗ್ ಬಟ್ ಪ್ರಿಪೋಸಿಷನ್ ಅಂತ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. He worked hard yet he failed to clear the eligibility cut off ಅಂತ ಇದೆ. ಇಲ್ಲಿ ಯಟ್ ಅನ್ನುವಂಥ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಿದ್ದಾರೆ. ವೆದರ್ ಇಟ್ಸ್ ಅ ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಅಡ್ವರ್ಬ್ ಅಂತ ಕೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಎ ಕಂಜಂಕ್ಷನ್. ಯಾಕೆ ಅಂತಂದರೆ ಯಟ್ ಕೋಆರ್ಡಿನೇಟ್ಸ್ ಆ್ಯಂಡ್ ಲಿಂಕ್ಸ್ ಟು ಇಂಡಿಪೆಂಡೆಂಟ್ ಕ್ಲಾಸಸ್ ಶೋಯಿಂಗ್ ಕಾಂಟ್ರಾಕ್ಸ್ಟ್. ಹಾರ್ಡ್ ಫೇಲ್ಡ್. ಸಿ ದಟ್ ಯು ವರ್ಕ್ಡ್ ಹಾರ್ಡ್ ಯಟ್ ಹಿ ಫೇಲ್ಡ್. ಇಲ್ಲಿ ಎರಡು ವಿರೋಧಾಭಾಸ ಪದಗಳನ್ನು ಉಪಯೋಗಿಸಿ ಹಾರ್ಡ್ ಕೆಲಸ ಮಾಡಿದರೂ ಫೇಲ್ ಆಗ್ತಾನೆ ಅಂತ. ಓಕೆ, ಲೈಕ್ ದಟ್. ಯಟ್ ಒಂದು ಪದ ಎರಡು ಸ್ವತಂತ್ರ ವಾಕ್ಯಗಳನ್ನು ಜೋಡಿಸುವ ಸಂಯೋಜಕಾವ್ಯಯ ಅಂತ ನಾವು ಕರಿತೀವಿ. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ದ ಸಿಂಗಿಂಗ್ ಬರ್ಡ್ಸ್ ಕೆಪ್ಟ್ ಅಸ್ ಎಂಟರ್ಟೈನ್ಡ್ ಆಲ್ ಮಾರ್ನಿಂಗ್ ಅಂತ ಇದೆ. ಜಿರಂಡ್, ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಮೇನ್ ವರ್ಬ್, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕೇಳಿದ್ದಾರೆ. ದ ಸಿಂಗಿಂಗ್ ಬರ್ಡ್ಸ್, it's nothing but it here acts as the participle adjective. ಯಾಕೆ ಅಂತಂದರೆ ಸಿಂಗಿಂಗ್ ಇಸ್ ಅ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಂಕ್ಷನಿಂಗ್ ಆ್ಯಸ್ ಎನ್ ಅಡ್ಜೆಕ್ಟಿವ್ ಮಾಡಿಫೈಯಿಂಗ್ ದ ನೌನ್ ಬರ್ಡ್ಸ್ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಮೈ ಫಾದರ್ ವ್ಯಾಲ್ಯೂಸ್ ಹಾನೆಸ್ಟಿ ಅಬೌವ್ ಎವ್ರಿಥಿಂಗ್ ಎಲ್ಸ್ ಅಂತ. ವೆದರ್ ಇಟ್ಸ್ ಅ ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಕಾಮನ್ ನೌನ್ ಅಂತ ಕೇಳಿದ್ದಾರೆ. ಆಸ್ ವಿ ಆಲ್ ನೋ ದ್ಯಾಟ್ ಇಟ್ಸ್ ನಥಿಂಗ್ ಬಟ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್. ಯಾಕೆ ಅಂತ ನೋಡೋದಾದರೆ ಆನೆಸ್ಟಿ ಈಸ್ ಆ್ಯನ್ ಇಂಟ್ಯಾಂಜಿಬಲ್ ಕ್ವಾಲಿಟಿ ದಟ್ ಕೆನ್ ನಾಟ್ ಬಿ ಫಿಸಿಕಲಿ ಟಚ್ಡ್ ಆರ್ ಸೀನ್. ಅಂದರೆ ಆನೆಸ್ಟಿ ಎಂಬುದು ಕಣ್ಣಿಗೆ ಕಾಣದ ಕೇವಲ ಗುಣವನ್ನು ಸೂಚಿಸುವ ಭಾವನಾಮಪದ ಆಗಿರೋದ್ರಿಂದ ಅಬ್ಸ್ಟ್ರಾಕ್ಟ್ ನೌನ್ ಆಗಿದೆ. ಸೊ ದೇರ್ಫೋರ್ ದಟ್ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್ ಅಲಾಸ್ ದ ಲೆಜೆಂಡರಿ ಪೊಯೆಟ್ ಈಸ್ ನೋ ಮೋರ್ ಅಂತ ಇದೆ. ವೆದರ್ ಇಟ್ ಈಸ್ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿದರೆ. ವೆದರ್ ಇಟ್ ಇಸ್ ಆ್ಯಕ್ಷನ್ ವರ್ಬ್ ಆರ್ ಆಕ್ಸಿಲರಿ ಆಸ್ ಎ ಸ್ಟೇಟಿವ್ ವರ್ಬ್, ಅಡ್ವರ್ಬ್, ಪ್ರಿಪೋಸಿಷನ್ ಅಂತ ಇದೆ. ಹಿಯರ್ ಇಟ್ಸ್ ನಥಿಂಗ್ ಬಟ್ ಹಿಯರ್ ಇಟ್ ವರ್ಕ್ಸ್ ಆ್ಯಸ್ ಎ ಸ್ಟೇಟಿವ್ ವರ್ಬ್ ಆರ್ ಆ್ಯಸ್ ಎನ್ ಆಕ್ಸಿಲರಿ ವರ್ಬ್. ಯಾಕೆ ಅಂತ ನೋಡೋದಾದರೆ ಇಟ್ ಆ್ಯಕ್ಟ್ಸ್ ಆಸ್ ಐ ಸೆಡ್ ಆಸ್ ಎ ಸ್ಟೇಟಿವ್ ವರ್ಬ್ ಲಿಂಕಿಂಗ್ ದ ಸಬ್ಜೆಕ್ಟ್ ಟು ಇಟ್ಸ್ ಸ್ಟೇಟ್ ಆಫ್ ಬೀಯಿಂಗ್ ಅಂತ. ಸೊ ಈಸ್ ಎಂಬುದು ಇಲ್ಲಿ ಒಂದು ಸ್ಥಿತಿಯನ್ನು ಸೂಚಿಸುವ ಕ್ರಿಯಾಪದವಾಗಿದೆ. ಅದಕ್ಕೆ ನಾವು ಇದಕ್ಕೆ ಸ್ಟೇಟಿವ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ದೆನ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಜುರಿ ವರ್ ಡಿವೈಡೆಡ್ ಇನ್ ದೇರ್ ಒಪಿನಿಯನ್ಸ್ ಅಂತ ಕೇಳಿದ್ದಾರೆ. ಜುರಿ ಅನ್ನುವಂಥದ್ದು ಅಂಡರ್ಲೈನ್ ಮಾಡಿದ್ದಾರೆ. ವೆದರ್ ಇಟ್ ಇಸ್ ಅ ಸಿಂಗ್ಯುಲರ್ ನೌನ್, ಕಲೆಕ್ಟಿವ್ ನೌನ್ ಟ್ರೀಟೆಡ್ ಆಸ್ ಪ್ಲೂರಲ್, ಅಬ್ಸ್ಟ್ರಾಕ್ಟ್ ನೌನ್ ಆರ್ ಪ್ರನೌನ್ ಅಂತ ಕೇಳಿದ್ದಾರೆ. ಹಿಯರ್ ದ ಜುರಿ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಕಲೆಕ್ಟಿವ್ ನೌನ್ ಟ್ರೀಟೆಡ್ ಆಸ್ ಪ್ಲೂರಲ್ because jury is a collective noun, as we all know that. When its members act individually or conflict, it takes a plural verb, were ಅನ್ನುವಂಥದ್ದು. ಸೊ ಹಾಗಾಗಿ ಇಲ್ಲಿ ಜುರಿ ಅನ್ನುವಂಥದ್ದು ಒಂದು ಸಮೂಹವಾಚಕ ನಾಮಪದವಾಗಿದೆ. ಆದರೆ ಅದರ ಸದಸ್ಯರು ಭಿನ್ನ ಅಭಿಪ್ರಾಯ ಹೊಂದಿದಾಗ ಅದನ್ನು ಬಹುವಚನವಾಗಿ ನಾವು ಪರಿಗಣಿಸುತ್ತೇವೆ ಅಂತ. ಸೊ ಹಾಗಾಗಿ ಹಿಯರ್ ಇಟ್ಸ್ ಎ ಕಲೆಕ್ಟಿವ್ ನೌನ್ ಟ್ರೀಟೆಡ್ ಆಸ್ ಪ್ಲೂರಲ್ ಅಂತ ಆಗುತ್ತೆ. Let's move on to the next question. He himself attended the grievance cell meeting ಅಂತ. ವೆದರ್ ಇಟ್ ಇಸ್ ಅಟೆಂಡೆಡ್ ಅನ್ನುವಂಥ ವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ವೆದರ್ ಇಟ್ ಇಸ್ ಎಂಪ್ಯಾಟಿಕ್ ಪ್ರನೌನ್, ಟ್ರಾನ್ಸಿಟಿವ್ ವರ್ಬ್, ಇಂಟ್ರಾನ್ಸಿಟಿವ್ ವರ್ಬ್ ಆರ್ ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಹಿಯರ್ ಇಟ್ ಈಸ್ ನಥಿಂಗ್ ಬಟ್ ಇನ್ ಟ್ರಾನ್ಸಿಟಿವ್ ವರ್ಬ್ ಅಂತ. ಯಾಕೆ ಅಂತ ನೋಡೋದಾದರೆ ಅಟೆಂಡೇಜ್ ಈಸ್ ಎ ಟ್ರಾನ್ಸಿಟಿವ್ ವರ್ಬ್ ಬಿಕಾಸ್ ಇಟ್ ಟ್ರಾನ್ಸಿಷನ್ಸ್ ಆ್ಯಕ್ಷನ್ ಟು ಎ ಡೈರೆಕ್ಟ್ ಆಬ್ಜೆಕ್ಟ್ಸ್ ದ ಮೀಟಿಂಗ್. ಓಕೆ, ಅಟೆಂಡೆಡ್ ಪದದ ಮುಂದೆ ಮೀಟಿಂಗ್ ಎಂಬ ಕರ್ಮ ಪದವ ಇರುವುದರಿಂದ ಇದು ಒಂದು ಸಕರ್ಮಕ ಕ್ರಿಯಾಪದ ಅಂತ ನಾವು ಕರಿತೀವಿ. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ಐರನ್ ಪಿಲ್ಲರ್ಸ್ ಹ್ಯಾವ್ ರಿಜಿಸ್ಟರ್ಡ್ ರಸ್ಟಿಂಗ್ ಫಾರ್ ಸೆಂಚುರೀಸ್ ಅಂತ ಇದೆ. ಇಲ್ಲಿ ಐರನ್ ಪಿಲ್ಲರ್ಸ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಮಟೀರಿಯಲ್ ನೌನ್ ಆ್ಯಕ್ಟಿಂಗ್ ಆ್ಯಸ್ ಎನ್ ಅಡ್ಜೆಕ್ಟಿವ್ ಅಂತ. ವಾಟ್ ಟೈಪ್ ಆಫ್ ಪಿಲ್ಲರ್ಸ್? ಐರನ್ ಪಿಲ್ಲರ್ಸ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. Iron is structurally a material noun, but here it modifies pillars, functioning as an adjective.
ಐರನ್ ಮೂಲತಃ ಒಂದು ದ್ರವ್ಯವಾಚಕ ನಾಮಪದವಾದರೂ ಇಲ್ಲಿ ಪಿಲ್ಲರ್ಸ್ ಪದವನ್ನು ವರ್ಣಿಸುವುದರಿಂದ ಅದು ವಿಶೇಷಣದ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಟ್ ಈಸ್ ಅನ್ ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ಪೊಲೀಸ್ ರ್ಯಾನ್ ಆಫ್ಟರ್ ದ ನೊಟೋರಿಯಸ್ ಬರ್ಗ್ಲರ್ ಅಂತ ಇದೆ. ವೆದರ್ ಇಟ್ಸ್ ಅಡ್ವರ್ಬ್, ಪ್ರಿಪೊಸಿಷನ್, ಕಂಜಂಕ್ಷನ್ ಆರ್ ನೌನ್ ಅಂತ ಕೇಳಿದ್ದಾರೆ. ದ ಪೊಲೀಸ್ ರ್ಯಾನ್ ಆಫ್ಟರ್ ದ ನೊಟೋರಿಯಸ್ ಬರ್ಗ್ಲರ್ ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ adverb, preposition, conjunction, noun. It's nothing but the preposition. After sets up a spatial or positional relationship between the action and the noun phrase. ಅಂದರೆ ಇಲ್ಲಿ ಆಫ್ಟರ್ ಅನ್ನುವಂಥದ್ದು ಓಟದ ದಿಕ್ಕನ್ನು ನಿಯಂತ್ರಿಸುವ ಒಂದು ಉಪಸರ್ಗಾವಯ ಆಗಿರೋದ್ರಿಂದ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದೆ ಫಾಟ್ ದ ಬ್ಯಾಟಲ್ ಬ್ರೇವ್ಲಿ ಅಂತ. When you ask a question, how did they fight the battle anta ide. When you ask this question, the answer will be bravely. Therefore, it's nothing but the adverb of manner. That is the right answer. Bravely answers the question how they fought, making it an adverb of manner. So, ಹಾಗಾಗಿ ಇಲ್ಲಿ ಧೈರ್ಯವಾಗಿ ಎಂಬುದು ಒಂದು ಯುದ್ಧ ಹೇಗೆ ನಡೀತು ಎಂದು ವಿವರಿಸುವುದರಿಂದ ಇದು ಒಂದು ರೀತಿವಾಚಕ ಕ್ರಿಯಾ ವಿಶೇಷಣವಾಗಿದೆ ಅಂತ ಹೇಳ್ಬೋದು. ನಂಬರ್ 2, ಹಿಯರ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಅಂದರೆ ಒಂದು ಆ್ಯಕ್ಟಿವ್ ಸೆಂಟೆನ್ಸನ್ನು ಪ್ಯಾಸಿವ್ ಸೆಂಟೆನ್ಸ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಟೆನ್ಸ್ ವೈಸ್ ನಾವು ಸ್ಟಡಿ ಮಾಡೋಣ. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್, ದ ಟೀಚರ್ ಹೆಲ್ಪ್ಸ್ ದ ವೀಕ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಒಂದು ಪ್ಯಾಸಿವ್ ಫಾರ್ಮ್ ಏನಾಗುತ್ತೆ, ನಮಗೆ ಗೊತ್ತಿದೆ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ ಅಂತ ಗುರುತಿಸಿ ಪ್ಯಾಸಿವ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಫಸ್ಟ್ ಬರೀಬೇಕು, ದೆನ್ ಹೆಲ್ಪಿಂಗ್ ವರ್ಬ್ ಬರೀಬೇಕು, ದೆನ್ V3 ಫಾರ್ಮ್ ಆಫ್ ದ ವರ್ಬು, ದೆನ್ ಪ್ರಿಪೋಸಿಷನ್ ಬೈ, ದೆನ್ ಅಟ್ ಲಾಸ್ಟ್ ದ ಸಬ್ಜೆಕ್ಟ್. ಈ ಥರ ಒಂದು ಫಾರ್ಮುಲಾ ಪ್ರಕಾರ ನಾವು ಕನ್ವರ್ಟ್ ಮಾಡಬೇಕಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಸರಿಯಾಗಿ ಯಾವುದಿದೆ ಅಂತಂದರೆ ಆಪ್ಷನ್ ಎ, ದ ವೀಕ್ ಸ್ಟೂಡೆಂಟ್ಸ್ ಆರ್ ಹೆಲ್ಪ್ಡ್ ಬೈ ದ ಟೀಚರ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ, ಆಸ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಯು. ಸೊ ಈ ಥರದ ಒಂದು ಫಾರ್ಮುಲಾ ಪ್ರಕಾರ ಆಕ್ಟಿವ್ ಟು ಪ್ಯಾಸಿವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಕನ್ವರ್ಟ್ ಮಾಡುವಂಥದ್ದು. ಈಗ ನೆಕ್ಸ್ಟ್ ಒನ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಾಗ ಯಾವ ರೀತಿ ಚೇಂಜ್ ಮಾಡಬೇಕು. ರಾಜು ಇಸ್ ಟೈಪಿಂಗ್ ದ ಆಫೀಸಿಯಲ್ ಲೆಟರ್ಸ್ ಅಂತ ಇದೆ. ಇಲ್ಲಿ ಕೂಡ ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬ್ ವಿತ್ ING ಇದೆ, ದೆನ್ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಫಸ್ಟ್ ತರಬೇಕು, ದೆನ್ ದ ಆಬ್ಜೆಕ್ಟಿಗೆ ರಿಲೇಟೆಡ್ ಆಗಿರೋ ಒಂದು ಹೆಲ್ಪಿಂಗ್ ವರ್ಬ್ ತರಬೇಕು, ದೆನ್ ಅಗೇನ್ ಒಂದು ಬೀಯಿಂಗ್ ಅನ್ನೋ ಪಾರ್ಟಿಸಿಪಲನ್ನು ಇಲ್ಲಿ ಯೂಸ್ ಮಾಡಬೇಕು, ದೆನ್ V3 ಫಾರ್ಮ್ ಆಫ್ ದ ವರ್ಬ್, ಅಟ್ ಲಾಸ್ಟ್ ಒಂದು ಸಬ್ಜೆಕ್ಟನ್ನು ಇಡುವಂಥದ್ದು. ಇಲ್ಲಿ the official letters are being typed by Raju ಅನ್ನೋದು ಆಪ್ಷನ್ ಸಿ is the right one. Okay, as I explained you. The next sentence is present perfect tense ಅಲ್ಲಿ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತ. The DSERT has revised the primary school textbooks ಅಂತ ಇದೆ. ಇಲ್ಲಿ the primary school textbooks ಅನ್ನುವಂಥದ್ದು ಆಬ್ಜೆಕ್ಟ್ ಇದೆ. ಸೊ ಅದಕ್ಕೆ ಅನುಗುಣವಾಗಿ ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಅನ್ನುವಂಥದ್ದು ಪ್ಲೂರಲ್ ಆಗಿರೋದ್ರಿಂದ ಪ್ಲೂರಲ್ ಹೆಲ್ಪಿಂಗ್ ವರ್ಬು ಪರ್ಫೆಕ್ಟ್ ಟೆನ್ಸಲ್ಲಿ ಯಾವುದಾಗುತ್ತೆ ಅಂದರೆ ಹ್ಯಾವ್ ಆಗುತ್ತೆ. ಸಿಂಗುಲರ್ ಇದ್ದಾಗ ಹ್ಯಾಸ್ ತಗೋಬೇಕು. ಸೊ ಹಾಗಾಗಿ ದ ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ ಹ್ಯಾವ್ ಬೀನ್ ರಿವೈಸ್ಡ್ ಬೈ ದ DSERT. ಆಪ್ಷನ್ ಬಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದ್ದರೆ ದ ಸಿಲೆಕ್ಷನ್ ಬೋರ್ಡ್ ಪಬ್ಲಿಷ್ಡ್ ದ ರ್ಯಾಂಕ್ ಲಿಸ್ಟ್ ಎಸ್ಟರ್ಡೇ ಅಂತ ಇದೆ. ಓಕೆ, ಇಲ್ಲಿ ಕೂಡ ದ ಸಬ್ಜೆಕ್ಟ್, ವರ್ಬ್, ದೆನ್ ದ ಆಬ್ಜೆಕ್ಟ್. ಓಕೆ, ಅದನ್ನು ಸೆಲೆಕ್ಟ್ ಮಾಡಿ ದ ರ್ಯಾಂಕ್ ಲಿಸ್ಟ್ ವಾಸ್ ಪಬ್ಲಿಷ್ಡ್ ಬೈ ದ ಸಿಲೆಕ್ಷನ್ ಬೋರ್ಡ್ ಎಸ್ಟರ್ಡೇ ಆಗಿರ್ಬೋದು. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್, ಆಸ್ ಐ ಎಕ್ಸ್ಪ್ಲೇನ್ಡ್ ಯು. ಓಕೆ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಫಸ್ಟ್ ತರಬೇಕು, ದೆನ್ ಅದಕ್ಕೆ ಆಬ್ಜೆಕ್ಟ್ ರಿಲೇಟೆಡ್ ಇದು ಹೆಲ್ಪಿಂಗ್ ವರ್ಬ್ ತರಬೇಕು, ದೆನ್ ಮೇನ್ ವರ್ಬನ್ನು V3 ಫಾರ್ಮಲ್ಲಿ ಇಡಬೇಕು, ದೆನ್ ಪ್ರಿಪೋಸಿಷನ್ ಬೈ ಆ್ಯಡ್ ಮಾಡಬೇಕು, ದೆನ್ ಅಟ್ ಲಾಸ್ಟ್ ಸಬ್ಜೆಕ್ಟನ್ನು ಆ್ಯಡ್ ಮಾಡುವಂಥದ್ದು. ಓಕೆ, ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದ್ದಾಗ ದ ಸೇಮ್ ಥಿಂಗ್ ಆಸ್ ವಿ ಡಿಡ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ. ಇಲ್ಲಿ ಏನು ಮಾಡಬೇಕು, ಸಿಂಗುಲರ್ ಇದ್ದರೆ ವಾಸ್ ಯೂಸ್ ಮಾಡಬೇಕು, ಪ್ಲೂರಲ್ ಇದ್ದರೆ ವರ್ ಯೂಸ್ ಮಾಡಬೇಕು. ಇಲ್ಲಿ ದ ಕ್ವಶನ್ ಪೇಪರ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಇದೆ, ಪ್ಲೂರಲ್ ಇದೆ, ಹಾಗಾಗಿ ಪ್ಲೂರಲ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೋಬೇಕು. ಯಾವುದು, ದ ಕ್ವಶನ್ ಪೇಪರ್ಸ್ ವರ್ being distributed by the invigilator. Option B is the right one. Past continuous requires was or were plus being plus V3 form. Okay, it follows. The next top question is past perfect idaga. They had locked the school gate before the bell rang anta ide. Okay, illi past tense alli idaga had idre no change, it remains same.
ಮುಂದೆ ಏನು ಮಾಡಬೇಕು, ಬೀನ್ ಅನ್ನುವಂಥ ಒಂದು ಪಾರ್ಟಿಸಿಪಲನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ದ ಸ್ಕೂಲ್ ಗೇಟ್ ಹ್ಯಾಡ್ ಬೀನ್ ಲಾಕ್ಡ್ ಬೈ ದಮ್ ಬಿಫೋರ್ ದ ಬೆಲ್ ರ್ಯಾಂಗ್ ಅನ್ನುವಂಥದ್ದು ಆಪ್ಷನ್ ಸಿ ಈಸ್ ದ ರೈಟ್ ಒನ್. ದೆನ್ ನೆಕ್ಸ್ಟ್ ಒನ್ ಈಸ್ ಸಿಂಪಲ್ ಫ್ಯೂಚರ್ ಇದ್ರೆ, ದ ಗೌರ್ಮೆಂಟ್ ವಿಲ್ ರಿಕ್ರೂಟ್ 5,000 ಹೈಸ್ಕೂಲ್ ಟೀಚರ್ಸ್ ನೆಕ್ಸ್ಟ್ ಮಂತ್ ಅಂತ. ಈ ಥರದ ಒಂದು ಎಕ್ಸಾಂಪಲ್ ಇದ್ದಾಗ ಏನಾಗುತ್ತೆ, ವಿಲ್ ಇದ್ದರೆ ಅದನ್ನೇನು ಮಾಡಬೇಕು, ವಿಲ್ ಬಿ ಅನ್ನುವಂಥದ್ದು ನಾವು ಮಾಡ್ತೀವಿ ಪ್ಯಾಸಿವ್ ಫಾರ್ಮಲ್ಲಿ. ಸೊ ಹಾಗಾಗಿ 5,000 ಟೀಚರ್ಸ್ ವಿಲ್ ಬಿ ರಿಕ್ರೂಟೆಡ್ ಬೈ ದ ಗೌರ್ಮೆಂಟ್ ನೆಕ್ಸ್ಟ್ ಮಂತ್ ಅನ್ನುವಂಥದ್ದು ಆಪ್ಷನ್ ಬಿ ಈಸ್ ದ ರೈಟ್ ಒನ್. Simple future passive auxiliary structure is, as we all know, that will or shall plus be plus v3 form of the verb. ಈ ಥರ ಭವಿಷ್ಯತ್ ಕಾಲದ ವಾಕ್ಯಗಳ ಪ್ಯಾಸಿವ್ ನಿಯಮ ನಮ್ಗೆ ಗೊತ್ತಿದೆ. ಅದರ ಪ್ರಕಾರ ನಾವು ಒಂದು ಆಕ್ಟಿವ್ ಇಂಟು ಪ್ಯಾಸಿವ್ ಕನ್ವರ್ಟ್ ಮಾಡಬೇಕು. ದ ನೆಕ್ಸ್ಟ್ ಒನ್ ಈಸ್ ಫ್ಯೂಚರ್ ಪರ್ಫೆಕ್ಟ್ ಇದ್ದಾಗ ಏನು ಮಾಡ್ತಾರೆ, ಬೈ ನೆಕ್ಸ್ಟ್ ವೀಕ್ ದ ಡಿಪಾರ್ಟ್ಮೆಂಟ್ ವಿಲ್ ಹ್ಯಾವ್ ಅನೌನ್ಸ್ಡ್ ದ ಕೌನ್ಸಿಲಿಂಗ್ ಡೇಟ್ಸ್ ಅಂತ ಇದೆ. ಓಕೆ, ಬೈ ನೆಕ್ಸ್ಟ್ ವೀಕ್ ದ ಕೌನ್ಸಿಲಿಂಗ್ ಡೇಟ್ಸ್ ವಿಲ್ ಬಿ ಅನೌನ್ಸ್ಡ್ ಬೈ ದ ಡಿಪಾರ್ಟ್ಮೆಂಟ್. Okay, by next week the counseling dates will have been announced by the department. Okay, will have ಬಂದಾಗ will have been ಅನ್ನುವಂಥದ್ದು ಆ್ಯಡ್ ಮಾಡಬೇಕು. therefore option D is the right one ಆಗುತ್ತೆ. ಇಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಆಕ್ಟಿವ್ ಇದ್ದಾಗ will have plus v3 form of the verb expands into will have been plus v3 form of the verb in passive layouts. Okay, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ರೂಪವು ಯಾವಾಗಲೂ ವಿಲ್ ಹ್ಯಾವ್ ಬೀನ್ ಪ್ಲಸ್ v3 ಎಂಬ ಒಂದು ವಿನ್ಯಾಸವನ್ನು ಫಾರ್ಮುಲಾವನ್ನು ಅನುಸರಿಸುತ್ತದೆ. ದ ನೆಕ್ಸ್ಟ್ ಒನ್ ಈಸ್, ಸಪೋಸ್ ಮಾಡೆಲ್ ಆಕ್ಸಿಲರೀಸ್ ಯೂಸ್ ಮಾಡಿದರೆ ಅದನ್ನು ಯಾವ ರೀತಿ ನಾವು ಪ್ಯಾಸಿವ್ ಕನ್ವರ್ಟ್ ಮಾಡ್ಬೋದು ಅನ್ನೋದು, ಯು ಮಸ್ಟ್ ಸಬ್ಮಿಟ್ ದ ಅಪ್ಲಿಕೇಶನ್ ಆನ್ಲೈನ್ ಅಂತ ಇದೆ. ಓಕೆ, ಇಲ್ಲಿ ದ ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಆನ್ಲೈನ್ ಬೈ ಯು ಅನ್ನುವಂಥದ್ದು, ಮಸ್ಟ್ ಇದ್ರೆ ಮಸ್ಟ್ ಬಿ ಅನ್ನುವಂಥದ್ದು. therefore option D is the right one. Models take B in passive voice. Model plus B plus v3 form of the verb. ಇಲ್ಲಿ ಮಸ್ಟ್, ಕ್ಯಾನ್, ಶುಡ್ ಮುಂತಾದ ಮಾಡೆಲ್ ವರ್ಬ್ಗಳ ಪ್ಯಾಸಿವ್ ರೂಪಕ್ಕೆ ಅವುಗಳ ಪಕ್ಕದಲ್ಲಿ ನಾವೇನು ಮಾಡಬೇಕು, ಬಿ ಅಂತ ಆ್ಯಡ್ ಮಾಡಬೇಕು ಪ್ಲಸ್ v3 ಫಾರ್ಮ್ ಆಫ್ ದ ವರ್ಬ್ ಅನ್ನು ಸೇರಿಸಬೇಕು. ದ ನೆಕ್ಸ್ಟ್ ಒನ್ ಈಸ್ ಇಂಪರೇಟಿವ್ ಸೆಂಟೆನ್ಸಸ್ ಇದ್ದಾಗ ಯಾವ ರೀತಿ ಮಾಡುವಂಥದ್ದು, ಮೇಂಟೈನ್ ಸೈಲೆನ್ಸ್ ಇನ್ ದ ಲೈಬ್ರರಿ ಅಂತಂದ್ರೆ. ಓಕೆ, ಸೈಲೆನ್ಸ್ ಶುಡ್ ಮೇಂಟೈನ್ ಇನ್ ದ ಲೈಬ್ರರಿ ಆಗೋದಿಲ್ಲ, ಲೆಟ್ ಸೈಲೆನ್ಸ್ ಮೇಂಟೈನ್ ಇನ್ ದ ಆಗೋದಿಲ್ಲ, ಲೆಟ್ ಸೈಲೆನ್ಸ್ ಬಿ ಮೇಂಟೈನ್ ಇನ್ ದ ಲೈಬ್ರರಿ ಅನ್ನುವಂಥದ್ದು ಇಲ್ಲಿ ಒಂದು ಸರಿಯಾದ ಆಯ್ಕೆ ಆಗುತ್ತೆ. therefore option A is the right one. ನಮ್ಗೆ ಗೊತ್ತಿದೆ ಕಮಾಂಡ್ ಸ್ಟ್ರಕ್ಚರಲ್ ಪಾತ್ ಯಾವುದಿದೆ, ಲೆಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಬಿ ಫಾರ್ಮ್ ಪ್ಲಸ್ v3 ಫಾರ್ಮ್ ಆಫ್ ದ ವರ್ಬ್. ಇದು ಇಂಪರೇಟಿವ್ ಸೆಂಟೆನ್ಸಸ್ ಇದ್ದಾಗ. ಓಕೆ, ಇಲ್ಲಿ ಆಜ್ಞಾವಾಚಕ ವಾಕ್ಯಗಳ ಕರ್ಮಣಿ ಪ್ರಯೋಗದ ಸೂತ್ರ ಏನಂದರೆ, ಲೆಟ್ ಬರೀಬೇಕು ಪ್ಲಸ್ ಆಬ್ಜೆಕ್ಟ್ ಬರೀಬೇಕು ಪ್ಲಸ್ ಬಿ ಫಾರ್ಮ್ ಆಫ್ ದ ವರ್ಬ್, ಬಿ ಬರೀಬೇಕು ಪ್ಲಸ್ v3 ಫಾರ್ಮ್ ಆಫ್ ದ ವರ್ಬ್ ಬರೀಬೇಕು. ಸೊ ದಿಸ್ ಈಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಇಂಪರೇಟಿವ್ ರಿಕ್ವೆಸ್ಟ್ ಇದ್ದಾಗ ಯಾವ ರೀತಿ ಬರೀಬೇಕು ಅಂತಂದರೆ, ಪ್ಲೀಸ್ ಡು ನಾಟ್ ಮೇಕ್ ಎ ನಾಯ್ಸ್ ಅಂತ ಇದೆ. ಓಕೆ, ಯು ಆರ್ ರಿಕ್ವೆಸ್ಟೆಡ್ ನಾಟ್ ಟು ಮೇಕ್ ಎ ನಾಯ್ಸ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. ಪ್ಲೀಸ್ ಕನ್ವರ್ಟ್ಸ್ ಡೈರೆಕ್ಟ್ಲಿ ಟು ಯು ಆರ್ ರಿಕ್ವೆಸ್ಟೆಡ್ ಅಂತ, ಒಂದು ಇಂಪರೇಟಿವ್ ರಿಕ್ವೆಸ್ಟ್ ಇದ್ದಾಗ ರಿಕ್ವೆಸ್ಟೆಡ್ ಅಂತ ಮಾಡಬೇಕು. ಸೊ therefore ದ ನೆಗೆಟಿವ್ ಸ್ಟ್ರಕ್ಚರ್ ಲಿಂಕ್ಸ್ ವಯ ನಾಟ್ ಟು, ಒಂದು ವೇಳೆ ನೆಗೆಟಿವ್ ಇದ್ದರೆ ನಾಟ್ ಟು ಪ್ಲಸ್ v1 ಅನ್ನು ಆ್ಯಡ್ ಮಾಡಬೇಕಲ್ಲಿ. ಸೊ ವಿನಂತಿ ವಾಕ್ಯಗಳಿದ್ದಾಗ ಪ್ಲೀಸ್ ಬದಲಿಗೆ ಯು ಆರ್ ರಿಕ್ವೆಸ್ಟೆಡ್ ಅಂತ ಬರೀಬೇಕು. ಜೊತೆಗೆ ನಕಾರಾತ್ಮಕ ಲಿಂಕರ್ ಆಗಿ ನಾಟ್ ಟು ಅಂತ, ಒಂದು ವೇಳೆ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಓಕೆ ಎಸ್ ಇಲ್ಲಿದೆ ಡು ನಾಟ್ ಮೇಕ್ ಅಂತ ಇದೆ ನೆಗೆಟಿವ್, ಸೊ ಹಾಗೆ ನಾಟ್ ಟು ಅಂತ ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ ದ ನೆಕ್ಸ್ಟ್ ಒನ್ ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ದಾಗ WH ವರ್ಡ್ ಇದ್ದರೆ ಅದನ್ನು ಯಾವ ರೀತಿ ನಾವು ಪ್ಯಾಸಿವ್ ಕನ್ವರ್ಟ್ ಮಾಡಬೇಕು. ಹೂ ಬ್ರೋಕ್ ದಿಸ್ ಬ್ಯೂಟಿಫುಲ್ ವೇಸ್ ಅಂತ ಇದೆ. ಸೊ ಈ ಥರ WH ಇಂದ ಸ್ಟಾರ್ಟ್ ಆಗಿದೆ, ಬೈ ಹೂಮ್ ಅನ್ನುವಂಥದ್ದು ನಾವು ಸ್ಟಾರ್ಟ್ ಮಾಡಬೇಕು. ಬೈ ಹೂಮ್ ವಾಸ್ ದಿಸ್ ಬ್ಯೂಟಿಫುಲ್ ವೇಸ್ ಬ್ರೋಕನ್ ಅಂತ. ಓಕೆ, ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೂ ಬ್ರೋಕ್ ಅಂತ, ಇದು ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡೋದ್ರಿಂದ ಬೈ ಹೂಮ್ ವಾಸ್ ದಿಸ್ ಬ್ಯೂಟಿಫುಲ್ ವೇಸ್ ಬ್ರೋಕನ್ ಅನ್ನುವಂಥದ್ದು ಒಂದು ಸರಿಯಾದ ಪ್ಯಾಸಿವ್ ಫಾರ್ಮ್ ಆಗುತ್ತೆ. ಹೂ ಚೇಂಜಸ್ ಟು ಬೈ ಹೂಮ್. ದ ಆಕ್ಸಿಲರಿ ವರ್ಬ್ ವಾಸ್ ಮಸ್ಟ್ ಅಪಿಯರ್ ಬಿಫೋರ್ ದ ಸಬ್ಜೆಕ್ಟ್ ಟು ಕೀಪ್ ಇಟ್ ಆನ್ ಇಂಟರಾಗೇಟಿವ್ ಸೆಂಟೆನ್ಸ್ ಅನ್ನುವಂಥದ್ದು. ಓಕೆ, ಹೂ ಇದ್ದದ್ದು ಬೈ ಹೂಮ್ ಆಗುತ್ತೆ. ಪ್ರಶ್ನಾರ್ಥಕ ಶೈಲಿ ಕಾಪಾಡಲು ಸಹಾಯಕಾರಿ ಒಂದು ಕ್ರಿಯಾಪದ ವಾಸ್ ವಿಷಯದ ಮುಂಚಿತವಾಗಿ ಬಳಸಬೇಕು ಅನ್ನುವಂಥದ್ದು ಒಂದು ರೂಲ್. ದ ನೆಕ್ಸ್ಟ್ ಒನ್ ಈಸ್ ಇಂಟರಾಗೇಟಿವ್ ಆಕ್ಸಿಲರೀಸ್ ಇದ್ದಾಗ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ. ಡಿಡ್ ಸುರೇಶ್ ಪೇಂಟ್ ದ ವಾಲ್ ಅಂತ ಇದೆ. ಡಿಡ್ ಅನ್ನುವಂಥದ್ದು ಒಂದು ಇಂಟರಾಗೇಟಿವ್ ಆಕ್ಸಿಲರಿಯಿಂದ ಸ್ಟಾರ್ಟ್ ಆಗಿದೆ. ಸೊ ವಾಸ್ ದ ವಾಲ್ ಪೇಂಟೆಡ್ ಬೈ ಸುರೇಶ್ ಈ ಥರ ಆಗುವಂಥದ್ದು ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಇರೋದ್ರಿಂದ, ಸೊ ಹಾಗಾಗಿ ವಾಸ್ ದ ಪೇಂಟ್
ಅದು ವಾಸ್ ದ ವಾಲ್ ಪೇಂಟೆಡ್ ಬೈ ಸುರೇಶ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. ಇಲ್ಲಿ ಡಿಡ್ ಇಂಡಿಕೇಟ್ ಸಿಂಪಲ್ ಪಾಸ್ಟ್ ಆ್ಯಂಡ್ ಇಟ್ಸ್ ಇಂಟರೋಗೇಟಿವ್ ಪ್ಯಾಸಿವ್ ಸ್ಟಾರ್ಟ್ ವಿತ್ ವಾಸ್ ಆರ್ ವರ್ ಬೇಸ್ಡ್ ಆನ್ ದ ಆಬ್ಜೆಕ್ಟ್. ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವಾಸ್ ಇರುತ್ತೆ, ಪ್ಲೂರಲ್ ಇದ್ದರೆ ವರ್ ಇರುತ್ತೆ. ಓಕೆ, ಸೊ ಹಾಗಾಗಿ ಈ ಒಂದು ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬೇಕು. ದ ನೆಕ್ಸ್ಟ್ ಒನ್, ಟೂ ಆಬ್ಜೆಕ್ಟ್ಸ್ ಇನ್ ಎ ಸೆಂಟೆನ್ಸ್, ಆಕ್ಟಿವ್ ಸೆಂಟೆನ್ಸ್ ಇದ್ದರೆ ಅದನ್ನು ಯಾವ ರೀತಿ ಪ್ಯಾಸಿವ್ ಕನ್ವರ್ಟ್ ಮಾಡಬೇಕು ಅಂತ ನೋಡೋದಾದರೆ, ದ ಗೌರ್ಮೆಂಟ್ ಗ್ರಾಂಟೆಡ್ ಹಿಮ್ ಎ ಪೆನ್ಷನ್ ಅಂತ ಇದೆ. ಇಲ್ಲಿ he was granted a pension by the government, he had been granted a pension by the government, a pension was being granted, a pension is granted ಅಂತ. ಇಲ್ಲಿ ಗ್ರಾಂಟೆಡ್ ಆಲ್ರೆಡಿ ಒಂದು ಪಾಸ್ಟ್ ಟೆನ್ಸ್ ಇರೋದ್ರಿಂದ he was granted a pension by the government ಅನ್ನುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಒನ್ ಆಗುತ್ತೆ. ಯಾಕೆಂದರೆ the two objects either can be used, but by picking the indirect object him ಅನ್ನುವಂಥದ್ದು indirect object, it refers to he ಅಂತ, as the subject is preferred, and simple past uses was granted ಅಂತ ಆಗುತ್ತೆ ಇಲ್ಲಿ. ಸೊ ಹಾಗಾಗಿ he was granted a pension by the government ಅಂತ ಆಗುವಂಥದ್ದು. ಇಲ್ಲಿ ಎರಡು ಕರ್ಮ ಪದಗಳಿದ್ದಾಗ ಪರೋಕ್ಷ ಕರ್ಮ ಪದವನ್ನು ಹಿಮ್ ಅಂದರೆ ಯಾರು, ಹಿ ಅಂತ, ಇಟ್ ರೆಫರ್ಸ್ ಟು ಹಿ ಅಂತ ಪ್ರಧಾನವಾಗಿ ಬಳಸಿ he was granted ಎಂದು ಬರೆಯುವುದು ಒಂದು ಉತ್ತಮ ವ್ಯಾಕರಣದ ರೂಪವಾಗಿ ನಾವು ಕನ್ವರ್ಟ್ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಪ್ರಿಪೋಸಿಷನಲ್ ವರ್ಬ್ ಇದ್ದರೆ the entire class laughed at the poor old man ಅಂತ ಇದೆ. ಓಕೆ, ಈ ಥರ ಇದ್ದಾಗ ಯಾವ ರೀತಿ ಮಾಡಬೇಕು, ವೆದರ್ ದ ಪುವರ್ ಓಲ್ಡ್ ಮ್ಯಾನ್ ವಾಸ್ ಲಾಫ್ಡ್ ಬೈ ದ ಎಂಟೈರ್ ಕ್ಲಾಸ್, ದ ಪುವರ್ ಓಲ್ಡ್ ಮ್ಯಾನ್ ವಾಸ್ ಲಾಫ್ಡ್ ಎಟ್ ಬೈ ದ ಎಂಟೈರ್ ಕ್ಲಾಸ್, ದ ಪುವರ್ ಓಲ್ಡ್ ಮ್ಯಾನ್ ಹ್ಯಾಡ್ ಬೀನ್ ಲಾಫ್ಡ್, ದ ಪುವರ್ ಓಲ್ಡ್ ಮ್ಯಾನ್ ಈಸ್ ಲಾಫ್ಡ್. ಈ ಲಾಫ್ಡ್ ಅನ್ನೋದು ಆಲ್ರೆಡಿ ಆ್ಯಕ್ಷನ್ ಇಸ್ ಕಂಪ್ಲೀಟೆಡ್ ಇಂಡಿಕೇಟ್ ಮಾಡೋದ್ರಿಂದ ದ ಪುವರ್ ಮ್ಯಾನ್ ವಾಸ್ ಲಾಫ್ಡ್ ಎಟ್ ಬೈ ದ ಎಂಟೈರ್ ಕ್ಲಾಸ್ ಅನ್ನುವಂಥದ್ದು ಒಂದು ಸರಿಯಾದ ಪ್ಯಾಸಿವ್ ಫಾರ್ಮ್ ಆಗುತ್ತೆ. ನಮ್ಗೆ ಗೊತ್ತಿದೆ ಪ್ರಿಪೋಸಿಷನ್ಸ್ ಅಟ್ಯಾಚ್ಡ್ ಟು ವರ್ಬ್ಸ್, ಲಾಫ್ಡ್ ಎಟ್ ಅಂತ ಇದೆ, ಮಸ್ಟ್ ನಾಟ್ ಬಿ ಡ್ರಾಪ್ಡ್ ಇನ್ ದ ಪ್ಯಾಸಿವ್ ಟ್ರಾನ್ಸಿಷನ್. ಅಲ್ಲಿ ಲಾಫ್ಡ್ ಎಟ್ ಅಂತಿದ್ರೆ ಅದನ್ನು ಪ್ಯಾಸಿವ್ ಫಾರ್ಮಲ್ಲಿ ನಾವು ಬಿಡಬಾರ್ದು, ಆ್ಯಸ್ ಇಟ್ ಈಸ್ ಬರೀಬೇಕು. ಹಾಗಾಗಿ ದ ಪುವರ್ ಓಲ್ಡ್ ಮ್ಯಾನ್ ವಾಸ್ ಲಾಫ್ಡ್ ಎಟ್ ಬೈ ದ ಎಂಟೈರ್ ಕ್ಲಾಸ್ ಅಂತ, ದಿಸ್ ಈಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ಟಾಪಿಕ್ ನಂಬರ್ 3, ಕ್ವೆಶ್ಚನ್ ಟ್ಯಾಗ್ಸ್. As we all know that it's a very easy one and we can easily score marks in this one. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕ್ವೆಶ್ಚನ್ ಟ್ಯಾಗ್ಸು ಭಾಳ ಒಂದು ಸರಳವಾದಂಥ ಟಾಪಿಕ್ ಇದೆ, ಬಟ್ ಸರಿಯಾಗಿ ತಿಳ್ಕೋಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನೆಗೆಟಿವ್ ಟ್ಯಾಗ್, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಟ್ಯಾಗ್ ಮಾಡುವಂಥದ್ದು ನಮಗೆ ಒಂದು ಈ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ದರೆ ಈಸಿಯಾಗಿ ಇದರ ಮೇಲೆ ನಾವು ಮಾರ್ಕ್ಸ್ ಸ್ಕೋರ್ ಮಾಡ್ತೀವಿ. ಓಕೆ, ನಾವು ಲುಕ್ ಎಟ್ ದಿಸ್ ಒನ್, ದ ಸ್ಟೂಡೆಂಟ್ಸ್ ಆರ್ ಪೇಯಿಂಗ್ ಅಟೆನ್ಷನ್ ಅಂತ. ಇದು ಕೊಟ್ಟಿರೋದು ಒಂದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಹಾಗಾಗಿ ಇಲ್ಲಿ ಆಲ್ರೆಡಿ ಅವ್ರು ಏನು ಮಾಡಿದ್ದಾರೆ, ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿದ್ದಾರೆ ಆರ್ ಅನ್ನುವಂಥದ್ದು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋದು, ಇದನ್ನು ನೆಗೆಟಿವ್ ಟ್ಯಾಗನ್ನು ಆ್ಯಡ್ ಮಾಡುವಂಥದ್ದು. ಯಾವುದು ಆಗುತ್ತೆ, ಅರಂಟ್ ದೇ ಅಂತ. ದ ಸ್ಟೂಡೆಂಟ್ಸ್ ಅಂದರೆ ಯಾರು, ದೇ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಟ್ಯಾಗ್ ಹಾಕಬೇಕು. ಆಕ್ಸಿಲರಿ ಈಸ್ ಆರ್ ಅಂತ ಇದೆ, ಪ್ರೊನೌನ್ ಫಾರ್ ಸ್ಟೂಡೆಂಟ್ ಇಸ್ ದೇ. ಇಲ್ಲಿ ದ ಸ್ಟೂಡೆಂಟ್ಸ್ ಅಂದರೆ ಯಾರು, ಅವರು ಅಂತ, ದೇ ಅನ್ನುವ ಒಂದು ಪ್ರೊನೌನನ್ನು ತೆಗೆದುಕೋಬೇಕು. ಸೊ ವಾಕ್ಯ ಸಕಾರಾತ್ಮಕವಾಗಿದ್ದರೆ ಟ್ಯಾಗ್ ನಕಾರಾತ್ಮಕವಾಗಿರಬೇಕು, ಆರ್ ಇದ್ದದ್ದು ಅರಂಟ್ ಆಗುತ್ತೆ, ಮತ್ತು ಸ್ಟೂಡೆಂಟ್ಸ್ ಬದಲಿಗೆ ದೇ ಅಂತ ನಾವು ಬಳಸ್ತೀವಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ದೆನ್ ನೆಕ್ಸ್ಟ್ ಒನ್, ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇದ್ದರೆ ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಹಿ ಕ್ಯಾನಾಟ್ ಸಾಲ್ವ್ ದಿಸ್ ಅಡ್ವಾನ್ಸ್ಡ್ ಪಜಲ್ ಅಂತ ಇದೆ. ಓಕೆ, ಕಾಂಟಿ, ಕ್ಯಾನಿ, ಕುಡಿ, ಡಸ್ ಇಲ್ಲಿ ಇಟ್ಸ್ ವೆರಿ ಈಸಿ. ಕ್ಯಾನಿ ಅನ್ನುವಂಥದ್ದು ಒಂದು ಕ್ವೆಶನ್ ಟ್ಯಾಗ್ ಆಗುತ್ತೆ, ಆಸ್ ಐ ಆಲ್ರೆಡಿ ಎಕ್ಸ್ಪ್ಲೇನ್ ಯು. ದ ನೆಕ್ಸ್ಟ್ ಒನ್ ಈಸ್ ಸಿಂಪಲ್ ಪ್ರೆಸೆಂಟ್ ಆ್ಯಕ್ಷನ್ ಇಂಡಿಕೇಟ್ ಮಾಡುವಂಥ ಸೆಂಟೆನ್ಸ್ ಇದ್ದರೆ, ಸಿ ಟೀಚರ್ಸ್ ಇಂಗ್ಲೀಷ್ ಗ್ರಾಮರ್ ಬ್ಯೂಟಿಫುಲಿ ಅಂತ ಇದೆ. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಥರ್ಡ್ ಪರ್ಸನ್ ಇದೆ, ಶಿ ಅನ್ನುವಂಥದ್ದು. ಹಾಗಾಗಿ ಏನು ಮಾಡಬೇಕು, ಡಸಂಟ್ ಶಿ ಅನ್ನುವಂಥದ್ದು ಫಸ್ಟ್ ಆಪ್ಷನ್ ಎ ಇಸ್ ದ ರೈಟ್ ಒನ್ ಆಗುತ್ತೆ. ಆಸ್ ಐ ಸೈಡ್, ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಕ್ಷನ್ ವರ್ಬ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬಿಗೆ ಎಷ್ಟು ತಗೊಳುತ್ತೆ, ದ ಹಿಡನ್ ಆಕ್ಸಿಲರೀಸ್ ಡಸ್ ಆಗುತ್ತೆ. ಪಾಸಿಟಿವ್ ಸ್ಟೇಟ್ಮೆಂಟ್ ನೀಡ್ಸ್ ಡಸಂಟ್ ಶಿ ಅನ್ನುವಂಥದ್ದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಸಿಂಪಲ್ ಪಾಸ್ಟ್ ಆ್ಯಕ್ಷನ್ ಇದ್ದರೆ, ದ ಹೆಡ್ ಮಾಸ್ಟರ್ ಅಪ್ರೂವ್ಡ್ ದ ಫಂಡ್ಸ್ ಅಂತ ಇದೆ. ಓಕೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ತೊಗೊಳ್ತೀವಿ. ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗ್ ಮಾಡೋದು. ಇಲ್ಲಿ ಹೆಡ್ ಮಾಸ್ಟರ್ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಡಿಡೆಂಟ್ ಹಿ ಆರ್ ಶಿ ಅನ್ನುವಂಥದ್ದು, ಬಟ್ ಇಲ್ಲಿ ಹಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡಿಡೆಂಟ್ ಹಿ ಈಸ್ ದ ರೈಟ್ ಆನ್ಸರ್. As we all know that simple past verbs approved, the hidden auxiliaries did, the tag becomes didn't he. So this is how we can change. The next one is exception. I am ಇದ್ದಾಗ ಈ ಥರದ್ದು ಒಂದು ಇಲ್ಲಿ amount I ಆಗೋದಿಲ್ಲ, ಅದ್ರ ಬದಲಾಗಿ ಏನಾಗುತ್ತೆ ಅಂದರೆ aren't I ಆಗುತ್ತೆ. I am selected for the interview, ಇದನ್ನು ನಾವು ಟ್ಯಾಗ್ ಮಾಡಿದರೆ ಅರಂಟ್ ಐ ಅನ್ನುವಂಥದ್ದು
ಆಗುತ್ತೆ. ದ ನೆಗೆಟಿವ್ ಟ್ಯಾಗ್ ಕಾನ್ಫಿಗರೇಷನ್ ಫಾರ್ ಐ ಆಮ್ ಈಸ್ ಆಲ್ವೇಸ್ ಅರಂಟ್ ಐ. ಎಮಂಟ್ ಐ ಈಸ್ ಇನ್ಕರೆಕ್ಟ್ ಇನ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್. ಹಾಗಾಗಿ ಅರಂಟ್ ಐ ಅನ್ನುವಂಥದ್ದು ಫಸ್ಟ್ ಪರ್ಸನ್ ಇದ್ದಾಗ ಯೂಸ್ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಸಪೋಸ್ ಐ ಆಮ್ ನಾಟ್ ಗಿಲ್ಟಿ ಆಫ್ ಎನಿ ಎರರ್ ಅಂತ ಇದೆ. ಇಲ್ಲಿ ಅರಂಟ್ ಐ, ಎಮ್ ಐ, ಡು ಐ, ಇಸ್ ಐ ಅಂತ ಇದೆ. ಸೊ ಈ ಥರದಿದ್ದಾಗ ಯಾವ್ದು ಬರುತ್ತೆ? ಎಮ್ ಐ ಎನ್ನುವಂಥದ್ದು ರೈಟ್ ಅನ್ನು ಆಗುತ್ತೆ. ಯಾಕೆ ಅಂದರೆ ಅನ್ಲೈಕ್ ದ ಪಾಸಿಟಿವ್ ಸ್ಟೇಟ್ಮೆಂಟ್ ಎ ನೆಗೆಟಿವ್ ಐ ಆಮ್ ನಾಟ್ ಟ್ರ್ಯಾಕ್ಸ್ ಸ್ಟ್ಯಾಂಡರ್ಡ್ ರೂಲ್ಸ್ ಆ್ಯಂಡ್ ಸಿಂಪ್ಲಿ ಮ್ಯಾಚ್ ಟು ಎಮ್ ಐ ಅನ್ನುವಂಥದ್ದು. ಇಲ್ಲಿ ವಾಕ್ಯ ನಕಾರಾತ್ಮಕವಾಗಿದ್ದಾಗ ಟ್ಯಾಗ್ ಸಾಮಾನ್ಯ ನಿಯಮದಂತೆ ಸಕಾರಾತ್ಮಕವಾಗಿ ಒಂದು ಪಾಸಿಟಿವ್ ಟ್ಯಾಗನ್ನು ಬಳಸುವಂಥದ್ದು. ಸೊ ಹಾಗಾಗಿ ಎಮ್ ಐ ಎನ್ನುವಂಥದ್ದು ರೈಟ್ ಒಂದು ಟ್ಯಾಗ್ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಸೆಮಿ ನೆಗೆಟಿವ್ ವರ್ಡ್ ಇದ್ದರೆ ದೇ ರೇರ್ಲಿ ವಿಸಿಟ್ ದೇರ್ ನೇಟಿವ್ ಪ್ಲೇಸ್ ಅಂತ. ಇಲ್ಲಿ ರೇರ್ಲಿ ಅನ್ನುವಂಥದ್ದು ಒಂದು ಸೆಮಿ ನೆಗೆಟಿವ್ ವರ್ಡ್ ಆಗಿದೆ. ಈ ಥರ ಇದ್ದಾಗ ಏನು ಮಾಡಬೇಕು? ಇದಕ್ಕೆ ನಾವು ಒಂದು ನೆಗೆಟಿವ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಪಾಸಿಟಿವ್ ಟ್ಯಾಗನ್ನು ಮಾಡುವಂಥದ್ದು. ದೇ ರೇರ್ಲಿ ವಿಸಿಟ್ ದೇರ್ ನೇಟಿವ್ ಪ್ಲೇಸ್. ಡು ದೇ ಅನ್ನುವಂಥದ್ದು ಸರಿಯಾದ ಒಂದು ಕ್ವೆಶನ್ ಟ್ಯಾಗ್ ಆಗುತ್ತೆ. ಆಸ್ ಐ ಎಕ್ಸ್ಪ್ಲೇನ್ ಯು, ರೇರ್ಲಿ ಇಸ್ ಎನ್ ಎ ನೆಗೆಟಿವ್ ವರ್ಡ್ ಇದೆ. ದ ಸೆಂಟೆನ್ಸ್ ಇಸ್ ಫಂಕ್ಷನಲಿ ನೆಗೆಟಿವ್, ಸೊ ದ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಸೊ ಹಾಗಾಗಿ ಡು ದೇ ಇಸ್ ದ ರೈಟ್ ಕ್ವೆಶನ್ ಟ್ಯಾಗ್. ನೆಕ್ಸ್ಟ್ ಒನ್ ಈಸ್ ಇಂಪರೇಟಿವ್ ಪ್ರಿಪೋಸಿಷನ್ಸ್ ಇಂದ ಇದ್ದರೆ ಲೆಟ್ಸ್ ರಿವ್ಯೂ ಅವರ್ ಎಕ್ಸಾಮ್ ಸ್ಟ್ರಾಟಜಿ ಅಂತ ಇದೆ. ಈ ಯೂಶ್ವಲಿ ಇಂಪರೇಟಿವ್ ಪ್ರಿಪೋಸಿಷನ್ ಇಂದ ಸ್ಟಾರ್ಟ್ ಆಗುವಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಶಾಲ್ ಅಥವಾ ವಿಲ್ ಅಂತ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಏನಾಗುತ್ತೆ? ಶಾಲ್ ವಿ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಆಗುತ್ತೆ. ದ ಪ್ರಪೋಸಲ್ ಸ್ಟಾರ್ಟಿಂಗ್ ವಿತ್ ಲೆಟ್ಸ್ ಆರ್ ಲೆಟಸ್ ಸಿಸ್ಟಮ್ಯಾಟಿಕಲಿ ವಿ ಯೂಸ್ ಶಾಲ್ ವಿ ಅನ್ನುವಂಥದ್ದು. ಓಕೆ, ಲೆಟ್ಸ್ನಿಂದ ಆರಂಭ ಆಗ್ತಕ್ಕಂಥ ಎಲ್ಲ ಪ್ರಸ್ತಾವನಾ ವಾಕ್ಯಗಳಿಗೆ ನಾವು ಮಾಡಬೇಕು ಶಾಲ್ ವಿ ಅನ್ನುವ ಒಂದು ಪ್ರತ್ಯಯನ್ನು ಜೋಡಿಸಿ ಟ್ಯಾಗ್ ಮಾಡುವಂಥದ್ದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇಂಪರೇಟಿವ್ ಕಮಾಂಡ್ಸ್ ಅಥವಾ ರಿಕ್ವೆಸ್ಟ್ ಇದ್ದಾಗ ಯಾವ ರೀತಿ ಮಾಡ್ಬೋದು? ಪ್ಲೀಸ್ ಮೇಂಟೈನ್ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಅಂತ ಇದೆ. ಡೋಂಟ್ ಯು, ವಿಲ್ ಯು, ಶುಡಂಟ್ ಯು, ಡೈನಮಿಕ್ ಯು ಅಂತ. ಇಲ್ಲಿ ಈ ಥರದ ಒಂದು ಸ್ಟೇಟ್ಮೆಂಟ್ ಇದ್ದರೆ ಇಂಪರೇಟಿವ್ ಕಮಾಂಡ್ ಅಥವಾ ರಿಕ್ವೆಸ್ಟ್ ಇದ್ದಾಗ ಯಾವ ರೀತಿ ಮಾಡಬೇಕು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ವಿಲ್ ಯು ಇಂದ. ಓಕೆ, ವಿಲ್ ಯು ಅನ್ನುವಂಥದ್ದು. ಫಾರ್ ಇಂಪರೇಟಿವ್ ರಿಕ್ವೆಸ್ಟ್ ಆರ್ ಕಮಾಂಡ್ಸ್ ವಿಲ್ ಯು ಈಸ್ ಸ್ಟ್ಯಾಂಡರ್ಡ್ ಕ್ವೆಶನ್ ಟ್ಯಾಗ್ ಟು ರಿಕ್ವೆಸ್ಟ್ ಕಾಂಪ್ಲಿಯನ್ಸ್ ಅನ್ನುವಂಥದ್ದು. ಇಲ್ಲಿ ಆಜ್ಞಾವಾಚಕ ಅಥವಾ ವಿನಂತಿ ವಾಕ್ಯಗಳ ಕ್ರಿಯೆಯನ್ನು ನಡೆಸುವಂತೆ ಕೇಳಲು ನಾವೇನು ಮಾಡ್ಬೋದು? ವಿಲ್ ಯು ಟ್ಯಾಗನ್ನು ಬಳಸಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ ಇಂಡೆಫಿನಿಟ್ ಪ್ರೊನೌನ್ಸ್ ಇದ್ದಾಗ ಎವ್ರಿ ಒನ್ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ರಿಸಲ್ಟ್ಸ್ ಅಂತ ಇದೆ. ಈ ಥರ ಇದ್ದಾಗ ಏನು ಮಾಡ್ತೀವಿ? ವಾಸಂಟ್ ದೇ, ವರಂಟ್ ದೇ, ವಾಸ್ ದೇ, ಡಿಡಂಟ್ ದೇ ಅಂತ. ಎವ್ರಿ ಒನ್ ಪ್ರತಿಯೊಬ್ಬರು ಅಂತ, ಎವ್ರಿ ಒನ್ ವಾಸ್ ಸರ್ಟನ್. ಸೊ ಇದ್ದಾಗ ನಾವೇನು ಮಾಡಬೇಕು? ಇಲ್ಲಿ ಒಂದು ಪ್ಲೂರಲನ್ನು ಇಂಡಿಕೇಟ್ ಮಾಡುವಂಥ ವರ್ಡನ್ನು ತೆಗೆದುಬೇಕು. ವರ್ಡ್ಸ್ ಲೈಕ್ ಎವ್ರಿ ಒನ್, ಸಮ್ ಒನ್, ಎವ್ರಿಬಡಿ ಟೇಕ್ಸ್ ದಿ ಪ್ಲೂರಲ್ ಪ್ರೊನೌನ್ ದೇ ಇನ್ ದ ಟ್ಯಾಗ್. ಬಿಕಾಸ್ ದೇ ಇಸ್ ಪ್ಲೂರಲ್, ದ ಪಾಸ್ಟ್ ಆಕ್ಸಿಲರಿ ಶಿಫ್ಟ್ ಫ್ರಮ್ ವಾಸಂಟ್ ಟು ವರಂಟ್ ಅಂತ. ಓಕೆ, ಎವ್ರಿ ಒನ್ ಬಂದಾಗ ಟ್ಯಾಗ್ನಲ್ಲಿ ಒಂದು ದೇ ಸರ್ವನಾಮ ಬಳಸಬೇಕು. ದೇ ಬಹುವಚನವಾದ್ರಿಂದ ವಾಸಂಟ್ ಬದಲು ವರಂಟನ್ನು ಇಲ್ಲಿ ಬಳಸುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ನೆಗೆಟಿವ್ ಇಂಡೆಫಿನಿಟ್ ಇದ್ದರೆ ನೋಬಡಿ ಚಾಲೆಂಜ್ ದ ಬೋರ್ಡ್ಸ್ ಡಿಸಿಷನ್ ಅಂತ. ಡಿಡಂಟ್ ದೇ, ಡಿಡ್ ದೇ, ಡೂ ದೇ, ಹ್ಯಾಡ್ ದೇ. ನೋಬಡಿ ಚಾಲೆಂಜ್ಡ್ ಇದು ಒಂದು ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ? ಡಿಡ್ ದೇ ಅನ್ನುವಂಥದ್ದು ಒಂದು ಸರಿಯಾದ ಕ್ವೆಶನ್ ಟ್ಯಾಗ್ ಆಗುತ್ತೆ. ನೋಬಡಿ ಮೇಕ್ಸ್ ದ ಕ್ಲಾಸ್ ನೆಗೆಟಿವ್ ರಿಕ್ವೈರಿಂಗ್ ಎ ಪಾಸಿಟಿವ್ ಟ್ಯಾಗ್. ದ ಪಾಸ್ಟ್ ಆ್ಯಕ್ಷನ್ ಚಾಲೆಂಜ್ಡ್ ಇದೆ, ಟ್ರಾನ್ಸ್ಲೇಟ್ ಟು ಡಿಡ್ ದೇ ಅನ್ನುವಂಥದ್ದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಇನ್ಯಾನಿಮೇಟ್ ಇಂಡೆಫಿನಿಟ್ ಇದ್ದಾಗ ಸಮಥಿಂಗ್ ಈಸ್ ಮಿಸ್ಸಿಂಗ್ ಫ್ರಮ್ ದ ಲೈಬ್ರರಿ ಅಂತ. ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ. ಓಕೆ, ಇಸಂಟ್ ದೇ, ಇಸಂಟ್ ಇಟ್, ಇಸ್ ಇಟ್, ಅರಂಟ್ ದೇ ಅಂತ. ಸಮಥಿಂಗ್ ಈಸ್ ಮಿಸ್ಸಿಂಗ್ ಫ್ರಮ್ ದ ಲೈಬ್ರರಿ, ಇಸಂಟ್ ಇಟ್ ಅನ್ನುವಂಥದ್ದು. ಇಲ್ಲಿ ಥಿಂಗ್ಸ್ ಎಂಡಿಂಗ್ ಇನ್ ಲೈಕ್ ಥಿಂಗ್ಸ್ ಲೈಕ್ ಸಮಥಿಂಗ್, ಎವ್ರಿಥಿಂಗ್, ನಥಿಂಗ್. ಟೇಕ್ ದ ಸಿಂಗ್ಯುಲರ್ ನ್ಯೂಟ್ರಲ್ ಪ್ರೊನೌನ್ ಇಟ್ ಇನ್ ದ ಟ್ಯಾಗ್. ವಸ್ತುಗಳನ್ನು ಸೂಚಿಸ್ತಕ್ಕಂಥ ಸಮಥಿಂಗ್ ಪದಕ್ಕೆ ಟ್ಯಾಗ್ನಲ್ಲಿ ಇಟ್ ಸರ್ವನಾಮ ಬಳಸಬೇಕು. ವಾಕ್ಯ ಸಕಾರಾತ್ಮಕವಾಗಿರೋದ್ರಿಂದ ಒಂದು ನೆಗೆಟಿವ್ ಟ್ಯಾಗನ್ನು ಇಲ್ಲಿ ಆ್ಯಡ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಒನ್ ಈಸ್ ಡಿಪೆಂಡೆಂಟ್ ಡೆಮಾನ್ಸ್ಟ್ರೇಟಿವ್ ಇದ್ದರೆ ದಿಸ್ ಇಸ್ ನಾಟ್ ಯುವರ್ ಪರ್ಸನಲ್ ಕಂಪ್ಯೂಟರ್. ಇಸ್ ದಿಸ್, ಇಸ್ ಇಟ್, ಇಸಂಟ್ ಇಟ್, ಡಸ್ ಇಟ್. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ಹಾಗಾಗಿ ಲೆಟ್ಸ್ ಗೋ ಫಾರ್ ದಿ ಪಾಸಿಟಿವ್ ಟ್ಯಾಗ್, ದಟ್ ಈಸ್ ದಿಸ್ ಆರ್ ಇಸ್ ಇಟ್. ಈಸ್ ಇಟ್ ಅನ್ನುವಂಥದ್ದು ಇಲ್ಲಿ ಒಂದು ಸೂಟೇಬಲ್ ಆಗುತ್ತೆ. ಯಾಕೆ ಅಂತಂದರೆ when this or that acts as the subject of the sentence, it transforms into the pronoun it inside the tag. Okay, this is not your personal computer, is it? ಈ ಥರ ಕೇಳ್ತೀವಿ. ವಾಕ್ಯದ ಆರಂಭದಲ್ಲಿ ದಿಸ್ ಅಥವಾ ದ್ಯಾಟ್ ಇದ್ದರೆ ಟ್ಯಾಗ್ನಲ್ಲಿ ಅದು ಇಟ್ ಅನ್ನೋ ಪ್ರೊನೌನ್ ಆಗಿ ಬದಲಾಗುತ್ತೆ. ವಾಕ್ಯ ನಕಾರಾತ್ಮಕವಾಗಿರೋದ್ರಿಂದ
ಇಲ್ಲಿ ಏನು ಮಾಡಬೇಕು ನಾವು ಪಾಸಿಟಿವ್ ಟ್ಯಾಗ್ ಇಸ್ ಇಟ್ ಅಂತ ಬಳಸಬೇಕು. ದ ನೆಕ್ಸ್ಟ್ ಒನ್ ಈಸ್ ಪ್ಲೂರಲ್ ಡೆಮಾನ್ಸ್ಟ್ರೇಟಿವ್ ಇದ್ರೆ ದೋಸ್ ಆರ್ ಬ್ಯೂಟಿಫುಲ್ ಪೇಂಟಿಂಗ್ಸ್. ಅರಂಟ್ ದೋಸ್, ಅರಂಟ್ ದೇ, ಆರ್ ದೇ, ಡೋಂಟ್ ದೇ ಅಂತ. ಇಲ್ಲಿ ದೇ ಆರ್ ಬ್ಯೂಟಿಫುಲ್ ಪೇಂಟಿಂಗ್ಸ್ ಅಂತ ಇದ್ರೆ ಏನು ಬರೀಬೇಕು? ಆರ್ ದೇ ಅರಂಟ್ ದೇ ಅಂತ. ಯಾಕಂದರೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ನೆಗೆಟಿವ್ ಟ್ಯಾಗ್ ಹೋಗಬೇಕು. ಪ್ಲೂರಲ್ ಡೆಮಾನ್ಸ್ಟ್ರೇಟಿವ್ಸ್ ದೀಸ್ ಆರ್ ದೋಸ್ ಕನ್ವರ್ಟ್ ಡೈರೆಕ್ಟ್ಲಿ ಇಂಟು ಪ್ರೊನೌನ್ ದೇ ಇನ್ ದ ಕ್ವೆಶ್ಚನ್ ಟ್ಯಾಗ್. ಓಕೆ, ಆಸ್ ಐ ಸೆಡ್, ದೇರ್ಫೋರ್ ಅರಂಟ್ ದೇ ಅನ್ನುವಂಥದ್ದು ಸರಿಯಾದ ಒಂದು ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ adverbial ದೇರ್ ಇದ್ರೆ ದೇರ್ ಆರ್ ಮೆನಿ ವೇಕೆನ್ಸೀಸ್ ಇನ್ ದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಓಕೆ, ಇಲ್ಲಿ ಅರಂಟ್ ದೇ, ಅರಂಟ್ ದೇರ್, ಆರ್ ದೇರ್, ಡೋಂಟ್ ದೇರ್ ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಅರಂಟ್ ದೇರ್ ಅನ್ನುವಂಥದ್ದು ಒಂದು ಸರಿಯಾದ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ವೆನ್ ಎ ಸೆಂಟೆನ್ಸ್ ಬಿಗಿನ್ಸ್ ವಿತ್ ಇಂಟ್ರೊಡಕ್ಟರಿ ಪಿಲ್ಲರ್ that is there, the word there is retained in the tag instead of a pronoun. ವಾಕ್ಯವು ದೇರ್ನಿಂದ ಆರಂಭವಾದರೆ ಟ್ಯಾಗ್ನಲ್ಲಿ ಯಾವುದೇ ಒಂದು ಪ್ರೊನೌನ್ ಬಳಸದೆ ದೇರ್ ಪದವನ್ನೇ ಉಳಿಸ್ಕೊಳ್ಬೇಕು, ಅರಂಟ್ ದೇರ್ ಅಂತ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಕೂಡ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ಸೂಪರ್ಲೇಟಿವ್ ಟು ಕಂಪ್ಯಾರೇಟಿವ್ ಡಿಗ್ರಿ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಇಲ್ಲಿ. ಸೊ ಐರನ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಮೆಟಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು? ಕಂಪ್ಯಾರೇಟಿವ್ ಮಾಡೋಂತ ಹೇಳಿದ್ದಾರೆ. Iron is more useful than any other metal. Iron is as useful as ಇದೆ. No other metal is more useful than iron ಇದೆ. Iron is more useful than many other metals. Whether A or D ಇಲ್ಲಿ ಸರಿಯಾಗಿ ಆಗ್ಬೋದು. ಇಲ್ಲಿ ಬಿ ಮತ್ತು ಸಿ ಆಗೋದಿಲ್ಲ. ಯಾಕೆ ಅಂತ ನೋಡೋದಾದರೆ ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ದ ಅಬ್ಸಲ್ಯೂಟ್ ಸೂಪರ್ಲೇಟಿವ್ ಫಾರ್ಮ್ಯಾಟ್ ಇದೆ. ಇಟ್ ಕನ್ವರ್ಟ್ಸ್ ಎ ಕಂಪ್ಯಾರೇಟಿವ್ ಯೂಸಿಂಗ್ ದ ಸ್ಟ್ರಕ್ಚರ್ ಮೋರ್ ಅಂತ ಇದೆ. ಅಡ್ಜೆಕ್ಟಿವ್ ಪ್ಲಸ್ ದ್ಯಾನ್ ಎನಿ ಅದರ್ ಅಂತ ಇರೋದ್ರಿಂದ ಐರನ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಎನಿ ಅದರ್ ಮೆಟಲ್ ಅನ್ನುವಂಥದ್ದು ಒಂದು ಕಂಪೇರೇಟಿವ್ ಡಿಗ್ರಿನಲ್ಲಿ ಸರಿಯಾದ ಒಂದು ಸೆಂಟೆನ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಸೂಪರ್ಲೇಟಿವ್ ಟು ಪಾಸಿಟಿವ್ ಮಾಡಬೇಕಂದ್ರೆ ಯಾವ ರೀತಿ? ವಿತೌಟ್ ಚೇಂಜಿಂಗ್ ದ ಮೀನಿಂಗ್. ಮೌಂಟ್ ಎವರೆಸ್ಟ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ಅಂತ ಇದೆ. ಇದನ್ನು ಪಾಸಿಟಿವ್ ಮಾಡಬೇಕಾದ್ರೆ ಏನು ಮಾಡಬೇಕು? ವೆದರ್ ಇಟ್ ಸ್ಟಾರ್ಟ್ಸ್ ವಿತ್ ನೋ ಅದರ್ ಆರ್ ವೆರಿ ಫ್ಯೂ. ಓಕೆ, ಆರ್ ಮೌಂಟ್ ಎವರೆಸ್ಟ್ ಈಸ್ ಆ್ಯಸ್ ಹೈ ಆ್ಯಸ್ ಅದರ್ ಪೀಕ್ಸ್ ಅಂತ. ಇಲ್ಲಿ ಎ ಅಂತರೂ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ಇನ್ ಕಂಪ್ಯಾರೇಟಿವ್ ಫಾರ್ಮ್ ಇದೆ. ನೋ ಅದರ್ ಪೀಕ್, ವೆರಿ ಫ್ಯೂ ಪೀಕ್ಸ್ ಅಂತ ಇದೆ, ಮೌಂಟ್ ಎವರೆಸ್ಟ್ ಈಸ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ನಾವು ಆಪ್ಷನ್ ಬಿ, ನೋ ಅದರ್ ಪೀಕ್ ಇನ್ ದ ವರ್ಲ್ಡ್ ಈಸ್ ಆ್ಯಸ್ ಹೈ ಆ್ಯಸ್ ಮೌಂಟ್ ಎವರೆಸ್ಟ್ ಅನ್ನುವಂಥದ್ದು ಒಂದು ಸರಿಯಾದ ಪಾಸಿಟಿವ್ form of the given sentence. An absolute superlative converts a positive degree by starting with no other. Okay, as plus with adjective then as ಬರುತ್ತೆ. So ಈ ರೀತಿ there is the right answer. The next one is suppose one of the variation ಇದ್ರೆ convert to comparative. Bangalore is one of the biggest cities in India ಅಂತ ಇದೆ. ಓಕೆ, ಭಾಳಷ್ಟು ದೊಡ್ಡ ನಗರಗಳಲ್ಲಿ ಬೆಂಗಳೂರು ಒಂದಂತ ಬಿಗ್ಗೆಸ್ಟ್, ಒನ್ ಆಫ್ ದ ಬಿಗ್ಗೆಸ್ಟ್. ಈ ಥರ ಇದ್ದಾಗ ಏನು ಮಾಡಬೇಕು? ಬೆಂಗಳೂರು ಇಸ್ ಬಿಗ್ಗರ್ ದೆನ್ ಎನಿ ಅದರ್ ಸಿಟಿ ಅಂತ ಇಲ್ಲಿ ಕಂಪೇರೇಟಿವ್ ಕೇಳಿದ್ದಾರೆ. ಬೆಂಗಳೂರು ಇಸ್ ಬಿಗ್ಗರ್ ದೆನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ. ನೋ ಅದರ್ ಸಿಟಿ ಅಗೇನ್ ಇಟ್ ಬಿಕಮ್ಸ್ ಪಾಸಿಟಿವ್ ಆಗೈತಿ. ಇಲ್ಲಿ ಬೆಂಗಳೂರು ಇಸ್ ಆ್ಯಸ್ ಬಿಗ್ ಆ್ಯಸ್, ಇದು ಕೂಡ ಪಾಸಿಟಿವ್ ಡಿಗ್ರಿನಲ್ಲಿ ಇಂಡಿಕೇಟ್ ಮಾಡುವಂಥದ್ದಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು? ಬೆಂಗಳೂರು ಈಸ್ ಬಿಗ್ಗರ್ ದ್ಯಾನ್ ಮೋಸ್ಟ್ ಅದರ್ ಸಿಟೀಸ್ ಅಂತ ತಗೋಬೇಕು. ಸೊ ಯಾಕೆ ಅಂತಂದರೆ ವೆನ್ ಸೂಪರ್ಲೇಟಿವ್ ಕಂಟೈನ್ಸ್ ಒನ್ ಆಫ್ ದ, ಇಟ್ ಇಂಪ್ಲೈಸ್ ಇಟ್ ಈಸ್ ನಾಟ್ ದ ಓನ್ಲಿ ಒನ್ ಟಾಪ್ ಐಟಮ್ ಅಂತ. ಇಟ್ಸ್ ಅ ಕಂಪೇರೇಟಿವ್ ಫಾರ್ ಮಸ್ಟ್ ಬಿ ದೆನ್ ಮೋಸ್ಟ್ ಅದರ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡಬೇಕು. ಓಕೆ, ದೆನ್ ಮೋಸ್ಟ್ ಅದರ್ ಸಿಟೀಸ್ ಇನ್ ಇಂಡಿಯಾ ಅನ್ನುವಂಥದ್ದು ಒಂದು ಸರಿಯಾದ what you call comparative format of the given sentence. The next one is one of the variation convert to positive degree. Shakespeare was one of the greatest dramatists ಅಂತ ಇದೆ. ಓಕೆ, ಪಾಸಿಟಿವ್ ಕೇಳಿದ್ದಾರೆ. ನೋ ಅದರ್ ಡ್ರಾಮಟಿಸ್ಟ್ ವಾಸ್ ಆಸ್ ಗ್ರೇಟ್ ಆಸ್ ಶೇಕ್ಸ್ಪಿಯರ್ ಇದೆ. ವೆರಿ ಫ್ಯೂ ಡ್ರಾಮಟಿಸ್ಟ್ ವರ್ ಆಸ್ ಗ್ರೇಟ್ ಆಸ್ ಶೇಕ್ಸ್ಪಿಯರ್ ಇದೆ. ಶೇಕ್ಸ್ಪಿಯರ್ ವಾಸ್ ಗ್ರೇಟರ್ ದೆನ್, ಅಗೇನ್ ಕಂಪೇರೇಟಿವ್ ಆಗುತ್ತೆ. ಆಲ್ ಡ್ರಾಮಟಿಸ್ಟ್ ವರ್ ಆಸ್ ಗ್ರೇಟ್ ಆಸ್, ಇದು ಕೂಡ ಪಾಸಿಟಿವ್ ಆಗುತ್ತೆ. ಬಟ್ ಇಲ್ಲಿ ಸರಿಯಾದ ಮೀನಿಂಗ್ ವಿತೌಟ್ ಚೇಂಜಿಂಗ್ ದ ಮೀನಿಂಗ್ ಅಂತ ನೋಡೋದಾದರೆ ಯಾವ್ದು ಬರುತ್ತೆ ಅಂದರೆ ವೆರಿ ಫ್ಯೂ ಡ್ರಾಮಟಿಸ್ಟ್ಸ್ ವರ್ ಆಸ್ ಗ್ರೇಟ್ ಆಸ್ ಶೇಕ್ಸ್ಪಿಯರ್ ಅಂತ ಆಗುತ್ತೆ. ಅ ಸೂಪರ್ಲೇಟಿವ್ ಕಂಟೈನಿಂಗ್ ಒನ್ ಆಫ್ ದ translates into a positive degree sentence starting with very few followed by a plural noun and a plural verb. Okay, a very few dramatists were as great as Shakespeare anta.
ಈ ಥರದ್ದು ಒಂದು ಫಾರ್ಮೆಟು ಕರೆಕ್ಟಾಗಿ ಇಲ್ಲಿ ಸೂಟ್ ಆಗುತ್ತೆ. ದೆನ್ ಟೂ ಎಂಟಿಟೀಸ್ ಕಂಪ್ಯಾರಿಸನ್ ಇದ್ದರೆ ಅದನ್ನು ಯಾವ ರೀತಿ ನಾವು ಪಾಸಿಟಿವ್ ಡಿಗ್ರಿ ಕಂಪೇರ್ ಮಾಡೋದು. ಸುರೇಶ್ ಈಸ್ ಟಾಲರ್ ದ್ಯಾನ್ ರಮೇಶ್ ಅಂತ ಇದೆ. ಓಕೆ, ಇದನ್ನು ಪಾಸಿಟಿವ್ ಮಾಡಬೇಕು. ರಮೇಶ್ ಈಸ್ ಆ್ಯಸ್ ಟಾಲ್ ಆ್ಯಸ್ ಸುರೇಶ್, ರಮೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಆಗೋದಿಲ್ಲ. ಸುರೇಶ್ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ರಮೇಶ್ ಅಂತ ಇದೆ. ಸುರೇಶ್ ಈಸ್ ಟಾಲರ್ ದ್ಯಾನ್ ಅಂತ ಇದೆ ನೋಡಿ. ಓಕೆ, ಅಲ್ಲಿ ಸೆಂಟೆನ್ಸ್ ನೋಡಿದಾಗ ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ ರಮೇಶ್ ಈಸ್ ನಾಟ್ ಆ್ಯಸ್ ಟಾಲ್ ಆ್ಯಸ್ ಸುರೇಶ್ ಅಂತ. ಓಕೆ, when comparing exactly two entities, there is no superlative degree. A positive comparative, that is taller than, converts to a negative positive degree, not as tall as ಅಂತ ಆಗುತ್ತೆ. ಅಂದರೆ ಕೇವಲ ಇಬ್ಬರು ವ್ಯಕ್ತಿಗಳನ್ನು ಹೋಲಿಸುವಾಗ ಸೂಪರ್ಲೇಟಿವ್ ಡಿಗ್ರಿ ಇರೋದಿಲ್ಲ. ಕಂಪೇರೇಟಿವ್ ಸಕಾರಾತ್ಮಕವಾಗಿದ್ದರೆ ಪಾಸಿಟಿವ್ ರೂಪವು ನಕಾರಾತ್ಮಕವಾಗಿ ನಾಟ್ ಆಸ್ ಅಂತ ಬರುತ್ತೆ. ಸೊ ಹಾಗಾಗಿ ರಮೇಶ್ ಈಸ್ ನಾಟ್ ಆಸ್ ಟಾಲ್ ಆಸ್ ಸುರೇಶ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ. ದ ನೆಕ್ಸ್ಟ್ ಒನ್, ನೆಗೆಟಿವ್ ಟು ಎಂಟಿಟೀಸ್ ಕಂಪ್ಯಾರಿಸನ್ ಇದ್ದರೆ ಅದನ್ನು ಯಾವ ರೀತಿ ನಾವು ಕಂಪ್ಯಾರಿಟಿವ್ಗೆ ಕನ್ವರ್ಟ್ ಮಾಡ್ಬೋದು. ದ ಪೆನ್ ಈಸ್ ನಾಟ್ ಮೈಟಿಯರ್ ದ್ಯಾನ್ ಸ್ವಾರ್ಡ್ ಅಂತ ಇದೆ. ಓಕೆ, ದ ಸ್ವಾರ್ಡ್ ಈಸ್ ಆಸ್ ಮೈಟಿ ಆಸ್ ದ ಪೆನ್, ದ ಸ್ವಾರ್ಡ್ ಈಸ್ ಮೈಟಿಯರ್ ದ್ಯಾನ್ ದ ಪೆನ್, ದ ಸ್ವಾರ್ಡ್ ಈಸ್ ಅಟ್ ಲೀಸ್ಟ್ ಆಸ್ ಮೈಟಿ ಆಸ್ ದ ಪೆನ್ ಇದೆ. ದ ಪೆನ್ ಈಸ್ ಆಸ್ ಮೈಟಿ ಆಸ್ ದ ಸ್ವಾರ್ಡ್ ಇದೆ. ಇಲ್ಲಿ ಪೆನ್ ಈಸ್ ನಾಟ್ ಮೈಟಿಯರ್ ದ್ಯಾನ್ ಸ್ವಾರ್ಡ್ ಇದೆ. ಓಕೆ, ಸೊ ಈ ಥರದಿದ್ದಾಗ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಯಾಕೆ ಅಂತಂದರೆ ಇಲ್ಲಿ ನಾಟ್ ಮೈಟಿಯರ್ ದ್ಯಾನ್ ಮೀನ್ಸ್ ದ ಸೆಕೆಂಡ್ ಆಬ್ಜೆಕ್ಟ್ ಇಸ್ ಈದರ್ ಈಕ್ವಲ್ ಟು ಆರ್ ಗ್ರೇಟರ್ ಇನ್ ಕ್ವಾಲಿಟಿ ಅಂತ. ಹ್ಯಾಂಡ್ಸ್ ಅಟ್ ಲೀಸ್ಟ್ ಆಸ್ ಮೈಟಿ ಆಸ್ ಪ್ರಿಸರ್ವ್ಸ್ ದ ಮೀನಿಂಗ್ ಅಂತ. ಓಕೆ, ಇಲ್ಲಿ ನಾಟ್ ಮೈಟಿಯರ್ ದ್ಯಾನ್ ದ ಸ್ವಾರ್ಡ್ ಅಂದ್ರೇನು, ದ ಸ್ವಾರ್ಡ್ ಈಸ್ ಅಟ್ ಲೀಸ್ಟ್ ಆಸ್ ಮೈಟಿ ಆಸ್ ದ ಪೆನ್ ಅಂತ. ಓಕೆ, ಆ ಒಂದು ಮೀನಿಂಗ್ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್. ನೆಕ್ಸ್ಟ್ ಒನ್ ಈಸ್ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಬಂದಾಗ ಯಾವ ರೀತಿ ಮಾಡ್ತೀವಿ. ಈಗ ಬ್ಯಾಡ್ ಇದೆ, ಗುಡ್, ಓಕೆ, ಬೆಟರ್, ಬೆಸ್ಟ್ ಅಂತ ಆಗುತ್ತೆ. ಗುಡ್ ಒಂದು ಪಾಸಿಟಿವ್, ಬೆಟರ್ ಇಲ್ಲಿ ಕಂಪ್ಯಾರಿಟಿವ್ನಲ್ಲಿ ಬೆಸ್ಟ್ ಸೂಪರ್ಲೇಟಿವ್, ಬ್ಯಾಡ್ ವರ್ಸ್ ವರ್ಸ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಓಕೆ, ಈ ಬ್ಯಾಡ್ ಫಾಲೋಸ್ ಆನ್ ಇರ್ರೆಗ್ಯುಲರ್ ಇನ್ಫ್ಲೆಕ್ಷನ್ ಪ್ಯಾಟರ್ನ್ ಇದೆ, ಬ್ಯಾಡ್ ವರ್ಸ್ ವರ್ಸ್ಟ್. ಓಕೆ, ಈ ಥರದ್ದು ನಮ್ಮ ಪಾಸಿಟಿವ್ ಕಂಪೇರಿಟಿವ್ ಸೂಪರ್ಲೇಟಿವ್ಲಿ ಚೇಂಜ್ ಆಗ್ತವೆ ಅಡ್ಜೆಕ್ಟಿವ್ಸ್. ನೆಕ್ಸ್ಟ್ ಒನ್, ಡಬಲ್ ಕಂಪೇರಿಟಿವ್ ಎರರ್ ನೋಡೋದಾದರೆ ಐಡೆಂಟಿಫೈ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸಿ ಈಸ್ ಮೋರ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್, ಸಿ ಈಸ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್, ಸಿ ಈಸ್ ಮೋಸ್ಟ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್, ಸಿ ಈಸ್ ಮೋರ್ ಕ್ಲೆವರ್ ದ್ಯಾನ್ ಹರ್ ಎನಿ ಸಿಸ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಯಾವ ಸೆಂಟೆನ್ಸಲ್ಲಿದೆ ಅಂತ ಕೇಳಿದ್ದಾರೆ. ಓಕೆ, ಐಡೆಂಟಿಫೈ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್. ಓಕೆ, ಇಲ್ಲಿ ಬೇಕಿದ್ದು ಒಂದು 3 ಸೆಂಟೆನ್ಸಲ್ಲಿ ಕೆಲವೊಂದಿಷ್ಟು ಎರರ್ ಇದೆ, ಸರಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ರೈಟ್ ಒನ್ ಈಸ್ ಆಪ್ಷನ್ ಬಿ. ಯಾಕೆ ಅಂತಂದರೆ ಸಿ ಈಸ್ ಕ್ಲೆವರರ್ ದ್ಯಾನ್ ಹರ್ ಸಿಸ್ಟರ್, ದಿಸ್ ಈಸ್ ದ ಕರೆಕ್ಟ್ ವೇ ಆಫ್ ಟೆಲಿಂಗ್. ಅವಾಯ್ಡ್ ಡಬಲ್ ಕಂಪ್ಯಾರಿಟಿವ್ಸ್. ಕ್ಲೆವರರ್ ಆಲ್ರೆಡಿ ಕ್ಯಾರೀಸ್ ದ ಕಂಪ್ಯಾರಿಟಿವ್ ಮೀನಿಂಗ್ ಇದೆ, ಸೊ ಆ್ಯಡಿಂಗ್ ಮೋರ್ ಈಸ್ ಗ್ರಾಮೆಟಿಕಲಿ ರಿಡಂಡೆಂಟ್. ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಏನೈತೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಸಿ ಈಸ್ ಕ್ಲೆವರರ್ ಅಂತ ಬಂದಿದೆ ಅಲ್ಲಿ. ಓಕೆ, ಅಲ್ಲಿ ಮತ್ತೆ ಮೋರ್ ಕ್ಲೆವರರ್ ಅವಶ್ಯಕತೆ ಬೀಳೋದಿಲ್ಲ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಲ್ಯಾಟಿನ್ ಕಂಪೇರಿಟಿವ್ಸ್ ಅಂತ ಬರುತ್ತೆ. ಹಿ ಈಸ್ ಡ್ಯಾಶ್ ಮೀ ಇನ್ ಸರ್ವಿಸ್ ಅಂತ. ಹಿ ಈಸ್ ಸೀನಿಯರ್ ಟು ಮೀ ಇನ್ ಸರ್ವಿಸ್, ದ್ಯಾನ್ ಮೀ ಇನ್ ಸರ್ವಿಸ್, ಆರ್ ವಿತ್ ಮೀ ಫ್ರಾಮ್. ಇಲ್ಲಿ ಈ ಥರ ಇದ್ದಾಗ ಏನು ಮಾಡಬೇಕು, ಯೂಶ್ವಲಿ ಪ್ರಿಪೋಸಿಷನ್ ಟು ಅಂತ ನಾವು ಫಾಲೋ ಮಾಡ್ತೀವಿ. ಯಾಕೆ, ಕಂಪ್ಯಾರಿಟಿವ್ಸ್ ವರ್ಡ್ಸ್ ಆಫ್ ಲ್ಯಾಟಿನ್ ಒರಿಜಿನ್ ಎಂಡಿಂಗ್ ಇನ್ IOR, ಸೀನಿಯರ್, ಜೂನಿಯರ್, ಸುಪೀರಿಯರ್, ಇನ್ಫೀರಿಯರ್, ಈ ಥರ ಒಂದು ವರ್ಡ್ಸ್ ಇದ್ದಾಗ ಅದಕ್ಕೆ ಯಾವಾಗಲೂ ಅದ್ರ ಮುಂದೆ ಏನು ಬರುತ್ತೆ, ಪ್ರಿಪೋಸಿಷನ್ ಟೂನೇ ಬರಬೇಕು. ಇನ್ಸ್ಟೆಡ್ ಆಫ್ ದ ಸ್ಟ್ಯಾಂಡರ್ಡ್ ಕಂಜಂಕ್ಷನ್ ದ್ಯಾನ್, ಇಲ್ಲಿ ದ್ಯಾನ್ ಬದಲಿ ಟೂನೇ ಯೂಸ್ ಮಾಡುವಂಥದ್ದು. ಸೊ ಹಿ ಈಸ್ ಸೀನಿಯರ್ ಟು ಮೀ ಇನ್ ಸರ್ವಿಸ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಆಸ್ ಸಿಮೆಟ್ರಿ ಇದ್ದಾಗ ದ ಟಾಸ್ಕ್ ಈಸ್ ನಾಟ್ ಡ್ಯಾಶ್ ಡಿಫಿಕಲ್ಟ್ ಡ್ಯಾಶ್ ಐ ಎಕ್ಸ್ಪೆಕ್ಟೆಡ್ ಅಂತ. ಓಕೆ, ಸೊ ದ್ಯಾನ್, ಸೊ ದ್ಯಾನ್, ಆಸ್ ದ್ಯಾನ್ ಇದೆ, ಮೋರ್ ಆಸ್ ಅಂತ ಇದೆ. ಇಲ್ಲಿ ದ ಟಾಸ್ಕ್ ಈಸ್ ನಾಟ್ ಏನು ಬರುತ್ತೆ, ಡ್ಯಾಶ್ ಡಿಫಿಕಲ್ಟ್ ದ್ಯಾನ್. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಸೊ ಡಿಫಿಕಲ್ಟ್ ಆಸ್ ಐ ಎಕ್ಸ್ಪೆಕ್ಟೆಡ್ ಅಂತ. ನಾನು ಅಂದ್ಕೊಂಡಿರೋಷ್ಟು ಅದು ಡಿಫಿಕಲ್ಟ್ ಇರಲಿಲ್ಲ ಅಂತ ಮೀನ್ಸ್ ನೆಗೆಟಿವ್ ಪಾಸಿಟಿವ್ ಡಿಗ್ರಿ ಸ್ಟ್ರಕ್ಚರ್ಸ್. The pairing is so as is preferred over as ಅಂತ, though both are common. So as fits perfectly here. ಹಾಗಾಗಿ
ಇಲ್ಲಿ ಏನು ಬರುತ್ತೆ ಸೊ ಆಸ್ ಅನ್ನುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್ ದ ಡ್ಯಾಶ್ ಯು ಸ್ಟಡಿ ದ ಡ್ಯಾಶ್ ಯುವರ್ ಸ್ಕೋರ್ ವಿಲ್ ಬಿ ಅಂತ. ದ harder you study, the dash, the best your score. The harder you study, the good your score will be. ಈ ಥರ ಇದೆ. ಇಲ್ಲಿ ಏನು ಮಾಡಬೇಕು, the more or the harder, the hardest, which one is the right one? So let's look at the answer. The harder you study, the better your score will be ಅಂತ. ಅಂದರೆ ಪ್ಯಾರಲಲ್ ಕಂಪ್ಯಾರಿಟಿವ್ ಸ್ಟ್ರಕ್ಚರ್ಸ್ ಯೂಸ್ ಡಬಲ್ ಡೆಫಿನಿಟ್ ಆರ್ಟಿಕಲ್ಸ್ ಫಾಲೋಡ್ ಬೈ ದ ಕಂಪ್ಯಾರಿಟಿವ್ ಡಿಗ್ರೀಸ್. ಇಲ್ಲಿ ಡಬಲ್ ಡೆಫಿನಿಟ್ ಆರ್ಟಿಕಲ್ ಯೂಸ್ ಮಾಡಿರ್ತಾರೆ ಡಬಲ್ ಕಂಪ್ಯಾರಿಟಿವ್ ಪ್ಯಾರಲಲ್ ಕಂಪ್ಯಾರಿಟಿವ್ ಇದ್ದಾಗ. ದ ಮೋರ್ ಯು ವರ್ಕ್ ದ ಮೋರ್ ಯು ಅರ್ನ್ ಅಂತ, ದ ಮೋರ್ ಯು ಸ್ಟಡಿ ದ ಮೋರ್ ಯು ಸ್ಕೋರ್ ಅಂತ ಈ ಥರ ಬಂದಾಗ ಸೊ ಅಲ್ಲಿ ಏನು ಮಾಡಬೇಕು, ಸಮಾಂತರ ಪ್ರಗತಿಯನ್ನು ತೋರಿಸಲು ಈ ವಿನ್ಯಾಸನ ಬಳಸ್ತೀವಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ದ ಹಾರ್ಡರ್ ಯು ಸ್ಟಡಿ ದ ಬೆಟರ್ ಯುವರ್ ಸ್ಕೋರ್ ವಿಲ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತೆ. ದೆನ್ ನೆಕ್ಸ್ಟ್ ಒನ್ ಕಂಪೌಂಡ್ ಅಬ್ಜೆಕ್ಟಿವ್ಸ್ ಇದ್ದಾಗ ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಬ್ಯೂಟಿಫುಲ್ ಅಂತ ಇದೆ. ಏನಾಗುತ್ತೆ, ಬ್ಯೂಟಿಫುಲ್ಲರ್ ಆಗೋದಿಲ್ಲ, ಮೋರ್ ಬ್ಯೂಟಿಫುಲ್. ಓಕೆ, ಲೆಟ್ಸ್ ಸಿ, ಮೋಸ್ಟ್ ಬ್ಯೂಟಿಫುಲ್ ಸೂಪರ್ಲೇಟಿವ್ ಫಾರ್ಮಲ್ಲಿ ಬರುತ್ತೆ, ಬ್ಯೂಟಿಫುಲ್ಲೆಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಬ್ಯೂಟಿಫುಲ್ ಈಸ್ ಮೋರ್ ಬ್ಯೂಟಿಫುಲ್. ಇದ್ರ ಜೊತೆಗೆ ಇದು ಒಂದೇ ಅಲ್ಲ, ಮೋರ್ ಹ್ಯಾಂಡ್ಸಮ್, ಮೋರ್ ಇಂಟೆಲಿಜೆಂಟ್ ಈ ಥರದ್ದು ವರ್ಡ್ ಬಂದಾಗ ನಾವೇನು ಮಾಡಬೇಕು, ಅಲ್ಲಿ ಮೋರ್ ಬ್ಯೂಟಿಫುಲ್, ಮೋರ್ ಇಂಟೆಲಿಜೆಂಟ್, ಮೋರ್ ಹ್ಯಾಂಡ್ಸಮ್ ಈ ಥರ ವರ್ಡನ್ನು ಯೂಸ್ ಮಾಡುವಂಥದ್ದು. ದೆನ್ ನೆಕ್ಸ್ಟ್ ಒನ್ ಈಸ್ ಪ್ರಿಫರಬಲ್ ಇಡಿಯಮ್ ಇದ್ದಾಗ ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಈಸ್ ಪ್ರಿಫರಬಲ್ ಡ್ಯಾಶ್ ಜಂಕ್ ಫುಡ್ ಅಂತ ಇದೆ. ದ್ಯಾನ್, ಟು, ಓವರ್, ಫ್ರಮ್. ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಈಸ್ ಪ್ರಿಫರಬಲ್ ಡ್ಯಾಶ್ ಜಂಕ್ ಫುಡ್ ಅಂದರೆ ಟು ಜಂಕ್ ಫುಡ್ ಅಂತ ನಾವು ಯೂಸ್ ಮಾಡಿ. ಮೀನ್ಸ್ ದ ಹೆಲ್ದಿ ಆರ್ಗ್ಯಾನಿಕ್ ಫುಡ್ ಈಸ್ ಪ್ರಿಫರಬಲ್ ಟು ಜಂಕ್ ಫುಡ್. The adjective preferable inherently contains a comparative value and must always be followed by the preposition to. So ಇಲ್ಲಿ ಪ್ರಿಫರಬಲ್ ಪದದ ಮುಂದೆ ಹೋಲಿಕೆಯಲ್ಲಿ ಯಾವಾಗಲೂ ಟು ಒಂದು ಪ್ರಿಪೋಸಿಷನನ್ನು ಬಳಸಬೇಕೆ ಹೊರತು ದ್ಯಾನ್ ಬಳಸಬಾರ್ದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಸೂಪರ್ಲೇಟಿವ್ ಎರರ್ ಡಿಟೆಕ್ಷನ್ ಯಾವ ರೀತಿ ಮಾಡಬೇಕು. ಸ್ಪಾಟ್ ದ ಎರರ್ ಅಂತ. ಹಿ ಈಸ್ ದ ಮೋಸ್ಟ್ ವೈಜೆಸ್ಟ್ ಟೀಚರ್ ಇನ್ ಅವರ್ ಎಂಟೈರ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಇಲ್ಲಿ ಯಾವುದು ಎನಲ್ಲಿದೆಯಾ, ಬಿನಲ್ಲಿದೆಯಾ ಅಥವಾ ಸಿನಲ್ಲಿದೆಯಾ, ಡಿನಲ್ಲಿದೆ ಎರರ್ ಅಂತ ಕೇಳಿದ್ದಾರೆ. ಸೊ ಈಸ್ ದ ಮೋಸ್ಟ್ ವೈಜೆಸ್ಟ್ ಅಂತ ಇದೆ. ಇಲ್ಲಿ ದ ಟೀಚರ್ ಏನೋ ನೋಡಿ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಇ ಯಾವುದರಲ್ಲಿ ಎರರ್ ಇದೆ, ವೆದರ್ ಇಟ್ ಹ್ಯಾಸ್ ಎರರ್ಸ್ ಆರ್ ನೋ ಎರರ್ಸ್ ಅಂತ ನೋಡೋದಾದರೆ ಇಲ್ಲಿ ಪಾರ್ಟ್ ಎನಲ್ಲಿ ಎರರ್ ಇದೆ. ಯಾಕೆ, ದ ಮೋಸ್ಟ್ ವೈಜೆಸ್ಟ್ ಈಸ್ ಅ ಡಬಲ್ ಸೂಪರ್ಲೇಟಿವ್ ಎರರ್. ಅದು ಈಸ್ ದ ಮೋಸ್ಟ್ ವೈಜೆಸ್ಟ್ ಬರೋದೇ ಇಲ್ಲ, ವೈಸ್, ವೈಸರ್, ವೈಜೆಸ್ಟ್ ಅಂತ ಆಗುತ್ತೆ. ವೈಸ್ ಪಾಸಿಟಿವ್, ವೈಸರ್ ಕಂಪೇರಿಟಿವ್, ವೈಜೆಸ್ಟ್ ಸೂಪರ್ಲೇಟಿವ್. ಇಲ್ಲಿ ಮೋಸ್ಟ್ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ವರ್ಡ್ ಬರೆಯೋದಲ್ಲಿ. ಹಾಗಾಗಿ ಇಷ್ಟು ಮಸ್ಟ್ ಸಿಂಪ್ಲಿ ಬಿ ದ ವೈಜೆಸ್ಟ್ ಆಗಬೇಕು. ಹಿ ಈಸ್ ದ ವೈಜೆಸ್ಟ್ ಟೀಚರ್ ಇನ್ ಅವರ್ ಎಂಟೈರ್ ಇನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಆಗುವಂಥದ್ದು. ಮೋಸ್ಟ್ ಯಾವಾಗ ಬರುತ್ತೆ, ಇರ್ರೆಗ್ಯುಲರ್ ಎಡ್ಜೆಕ್ಟಿವ್ ಬಂದಾಗ, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಆ ಥರ. ಓಕೆ, ಬಂದಾಗ ಮೋಸ್ಟ್ ಯೂಸ್ ಮಾಡಬೇಕು. ಇಲ್ಲಿ ವೈಜೆಸ್ಟ್ ಹಿಂದೆ ಮೋಸ್ಟು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಪಾರ್ಟ್ ಎನಲ್ಲಿ ಎರರ್ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೀನಿಂಗ್ ಪ್ರಿಸರ್ವೇಷನ್ ಚೆಕ್ ಇದ್ದಾಗ ನೋ ಅದರ್ ಮೆಟಲ್ ಈಸ್ ಆ್ಯಸ್ ಹೆವಿ ಆ್ಯಸ್ ಲೆಡ್ ಅಂತ ಇದೆ. ದಿಸ್ ಮೀನ್ಸ್ lead is heavier than many other metals. Lead is the heaviest of all metals. All metals are equally heavy. Lead is less heavy than other metals ಅಂತ ನೋಡಿ. ನೋ ಅದರ್ ಮೆಟಲ್ ಈಸ್ ಆ್ಯಸ್ ಹೆವಿ ಆ್ಯಸ್ ಲೆಡ್ ಅಂದರೆ ಇಲ್ಲಿ ಯಾವುದೇ ಉಳಿದಂಥ ಮೆಟಲ್ಸು ಲೆಡ್ನೆಷ್ಟು ಹೆವಿ ಇಲ್ಲ ಅಂದಂಗೆ. ಅದರ ಅರ್ಥ ಏನು, ಲೆಡ್ ಈಸ್ ದ ಹೆವಿಯೆಸ್ಟ್ ಆಫ್ ಆಲ್ ಮೆಟಲ್ಸ್ ಅನ್ನುವಂಥದ್ದು ಮೀನಿಂಗ್ ಬರುತ್ತೆ. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಇಲ್ಲಿ ನೋ ಅದರ್ ಆಸ್ ಹೆವಿ ಆಸ್ ಮ್ಯಾಚ್ ಟು ಎನ್ ಅಬ್ಸಲ್ಯೂಟ್ ಪೀಕ್ ಸ್ಟೇಟಸ್ ಸಚ್ ಈಕ್ವಲ್ಸ್ ದ ಅಬ್ಸಲ್ಯೂಟ್ ಸೂಪರ್ಲೇಟಿವ್ ದ ಹೆವಿಯೆಸ್ಟ್ ಆಫ್ ಆಲ್ ಅಂತ. ಅಂದರೆ ನೋ ಅದರ್ ಆಸ್ ಹೆವಿ ಆಸ್ ಯಾವ ಲೋ ಸೀಸದಷ್ಟು ಭಾರವಾಗಿಲ್ಲ ಅಂತ ಇರೋದ್ರಿಂದ, ಅಂದರೆ ಸೀಸವೇ ಎಲ್ಲಕ್ಕಿಂತ ಅತ್ಯಂತ ಭಾರವಾದ ಲೋಹ ಅಂತ ಒಂದು ಮೀನಿಂಗನ್ನು ಕೊಡುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಒನ್. Dear friends, this is the best knowledge I have given with examples which will definitely help you to prepare for your examination. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ and share the video with your friends. If you have any doubts, if you want any other more topics for your examination, please mention it in the comment box and get the assistance. Till then, take care. Thank you.